अस्पृष्टदोषगन्धाय कल्याणगुणसिन्धवे नमो नमो भक्तमुक्तिदायिने शेषशायिने अभ्रं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं भवत्यदनुभावादेडमुकोऽपि वाग्मी जडमतिरपि जन्तुर्जायते प्राज्ञमूलिः सकलवचनचेतो देवता भारती सा मम वचसि निधत्तां सन्निधिं मानसे च मिथ्यासिद्धान्तदुध्वान्तविध्वंसनविचक्षणः जयतीर्थाख्यतरणिः भासतां नो हृदम्बरे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। ಪರಮ ಪೂಜ್ಯ ಶ್ರೀಪಾದಂಗಳವರ ಪಾದಕಮಲಗಳಿಗೆ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸಿ ಜೀವಕರ್ತೃತ್ವ ಎಂಬ ವಿಷಯದ ಬಗ್ಗೆ ಒಂದು 4 ಮಾತುಗಳನ್ನು ಆಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ವಾಸ್ತವಿಕವಾಗಿ ಇಂಥ ಗಂಭೀರವಾದ ವಿಷಯವನ್ನು ಜನರಿಗೆ ಮನಮುಟ್ಟುವಂತೆ ಹೇಳತಕ್ಕಂಥ ಒಂದು ಸಾಮರ್ಥ್ಯ ಚಂದ್ರಿಕಾದಿ ಗ್ರಂಥಗಳ ನಿರಂತರ ಪಾಠಪ್ರವಚನದಲ್ಲಿ ತೊಡಗಿದ ಪೂಜ್ಯ ಶ್ರೀಪಾದಂಗಳವರಿಗೆ ಇರತಕ್ಕಂಥದ್ದು. ನನಗಂಥ ಯೋಗ್ಯತೆ ಇಲ್ಲ. ಆದರೆ ಗುರುಗಳ ಆದೇಶವನ್ನು ಪಾಲನೆ ಮಾಡಬೇಕು ಅನ್ನುವ ಒಂದು ಶ್ರದ್ಧೆಯಿಂದ ಈ ವಿಷಯವನ್ನು ನಿಮ್ಮ ಮುಂದೆ ಮಂಡಿಸ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಇದು ಒಂದು ಗಹನವಾಗಿರತಕ್ಕಂಥ ವೇದಾಂತದ ವಿಷಯ. ವೇದ ಮತ್ತು ಉಪನಿಷತ್ತುಗಳನ್ನು ಅಧ್ಯಯನ ಮಾಡತಕ್ಕಂಥ ಪ್ರತಿಯೊಬ್ಬರಿಗೂ ಇರುವ ಒಂದು ಜಟಿಲವಾದ ಸಮಸ್ಯೆ. ಇದನ್ನು ನಾವು ಸರಿಯಾಗಿ ತಿಳಿದುಕೊಳ್ಳುವ ಅಗತ್ಯವೂ ಇದೆ. ಉಪನಿಷತ್ತುಗಳನ್ನು ವೇದಗಳನ್ನು ಓದುವಾಗ ನಮಗೆ ಅನೇಕ ರೀತಿಯ ವಾಕ್ಯಗಳನ್ನು ನಾವು ಕಾಣುತ್ತೇವೆ. ನಾಣ್ಯಃ ಕರ್ತ ನರ್ರತೆ ತ್ವತ್ಕ್ರಿಯತೆ ಕಿಂಚನಾರೇ ಸಹಿ ಸರ್ವಸ್ಯ ಕರ್ತ, ಇಂತಹ 100 ಶ್ರುತಿಗಳು. ನಕರ್ತೃತ್ವಂ ನಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು, ಇಂತಹ ಸ್ಮೃತಿಗಳು. ಇವುಗಳ ಒಟ್ಟು ಆಶಯ ಏನು ಅಂದರೆ ಎಲ್ಲ ಕಾರ್ಯವನ್ನು ಮಾಡಿಸುವವನು ದೇವರು. ದೇವರಿಲ್ಲದೆ ಯಾವ ಕಾರ್ಯವೂ ಆಗುವುದಿಲ್ಲ. ಎಲ್ಲವೂ ದೇವರಿಂದಲೇ ಆಗತಕ್ಕಂಥದ್ದು. ಅಷ್ಟೇ ಅಲ್ಲ, ಎಲ್ಲವನ್ನ ಮಾಡುವವನು ದೇವರು. ನಾವು ಏನನ್ನೂ ಮಾಡುವುದಿಲ್ಲ. ನಾವು ಅಂದರೆ ಜೀವರು ಏನನ್ನೂ ಮಾಡುವುದಿಲ್ಲ. ಪರಮಾತ್ಮನೇ ಎಲ್ಲವನ್ನು ಮಾಡತಕ್ಕಂಥದ್ದು ಅನ್ನತಕ್ಕಂಥ ವಾಕ್ಯ ತುಂಬ ಇದೆ ಉಪನಿಷತ್ತುಗಳಲ್ಲಿ. ಇದರ ಜೊತೆಗೆ ನಮ್ಮನ್ನು ಕುರಿತು, ಅಂದರೆ ನಿಮ್ಮಂತಹ ಜೀವರಾಶಿಗಳನ್ನು ಕುರಿತು ಅನೇಕ ಆದೇಶಗಳು, ವಿಧಿಗಳು, ನಿಷೇಧಗಳು ಇವುಗಳು ಕಂಡುಬರ್ತಾ ಇದ್ದಾವೆ. ಸ್ವಾಧ್ಯಾಯೋ ಅಧ್ಯೇತವ್ಯ, ಬ್ರಾಹ್ಮಣನಾಗಿ ಜನ್ಮವನ್ನು ಪಡೆದಿರತಕ್ಕಂಥ ವ್ಯಕ್ತಿ ವೇದಾಭ್ಯಾಸವನ್ನು ಮಾಡಬೇಕು. ಅಹರಹ ಸಂಧ್ಯಾಂ ಉಪಾಸೀತ, ಕಾಲಕ್ಕೆ ಸರಿಯಾಗಿ ಸಂಧ್ಯಾವಂದನೆಯನ್ನು ಆಚರಣೆ ಮಾಡಬೇಕು. ಮದ್ಯವನ್ನು ಪಾನ ಮಾಡಬಾರದು, ಇದನ್ನು ಮಾಡಬಾರದು ಅನ್ನುವ ವಿಧಿ ನಿಷೇಧಗಳು ವೇದಗಳಲ್ಲಿ 108 ಇದ್ದಾವೆ. ಇಷ್ಟೇ ಅಲ್ಲ, ನಮ್ಮಂಥ ಜೀವರಾಶಿಗಳು ದುಃಖವನ್ನು ಅನುಭವಿಸುವಾಗ ವೇದ ಮಾತೆ ಹೇಳ್ತಾಳೆ, ಯತ್ಕರ್ಮ ಕುರುತೆ ತದಭಿಸಂಪದ್ಯತೆ. ನಾನೇನಪ್ಪ ಮಾಡಲಿ, ನೀನು ಒಳ್ಳೇದು ಮಾಡಿದರೆ ಒಳ್ಳೆ ಊಟ ಮಾಡ್ತೀವಿ, ಕೆಟ್ಟದ್ದನ್ನು ಮಾಡಿದರೆ ಕೆಟ್ಟ ಫಲವನ್ನು ಊಟ ಮಾಡ್ತಿದ್ದಿ. ಯತ್ಕರ್ಮ ಕುರುತೆ ತದಭಿಸಂಪದ್ಯತೆ, ಯಾವ ಕರ್ಮವನ್ನು ನಾವು ಮಾಡ್ತೇವೋ ಅಂತಹ ಫಲವನ್ನು ಪಡೆದುಕೊಳ್ತೇವೆ. ಹಾಗಿದ್ದರೆ ಕರ್ಮವನ್ನು ನಾವು ಮಾಡ್ತೇವೋ, ನಮಗೆ ಸ್ವಾತಂತ್ರ್ಯ ಇದೆಯೋ ಕರ್ಮದಲ್ಲಿ? ನಾವು ಬಯಸಿದಂತೆ ಕರ್ಮ ಮಾಡಲಿಕ್ಕೆ ಆಗುತ್ತಾ? ಕರ್ಮದಲ್ಲಿ ನಾವು ಸ್ವತಂತ್ರರೋ ಅನ್ನುವ ಪ್ರಶ್ನೆ ನಮಗೆ ಬರ್ತದೆ. ಒಂದು ಕಡೆಯಲ್ಲಿ ವೇದ ಉಪನಿಷತ್ತುಗಳು ಹೇಳುತ್ತವೆ, ಜೀವನಿಗೆ ಸ್ವಾತಂತ್ರ್ಯ ಇಲ್ಲ, ಪರಮಾತ್ಮನಿಗೆ ಸ್ವಾತಂತ್ರ್ಯ ಇದೆ, ಅವನೇ ನಿಜವಾದ ಕರ್ತೃ. ಜೀವಕರ್ತ ಅಲ್ಲ, ಜೀವನಿಗೆ ಕರ್ತೃತ್ವ ಇಲ್ಲ. ಅದರ ಜೊತೆಗೆ ಹೇಳ್ತದೆ, ನೀನು ಇದನ್ನು ಮಾಡು, ಇದನ್ನು ಮಾಡಬೇಡ, ಇದನ್ನು ಮಾಡಬೇಡ ಅಂತ 108 ಬಗೆಯ ವಿಧಿಗಳನ್ನು, ನಿಷೇಧಗಳನ್ನು ನಮ್ಮ ಮುಂದೆ ಇಡುತ್ತದೆ. ಇದು ದೊಡ್ಡ ಸಂಕಟ. ಹೇಗೆ ಅರ್ಥ ಮಾಡಿಕೊಳ್ಬೇಕು ಅನ್ನೋದು ವೇದಗಳನ್ನು ಓದುವವರಿಗೆ ಇರುವ ಒಂದು ದೊಡ್ಡ ಗೊಂದಲ ಇದು. ಇದಕ್ಕೆ ಸೂತ್ರಕಾರರಾಗಿರತಕ್ಕಂಥ ಬಾದರಾಯಣರು ಉತ್ತರವನ್ನು ಕೊಟ್ಟರು. ಓಂ ಕರ್ತ ಶಾಸ್ತ್ರಾರ್ಥವತ್ವಾತ್ ಓಂ. ಇದರ ಆಶಯ ಇಷ್ಟು.
ಈ ಜಗತ್ತಿನಲ್ಲಿರುವ ವಸ್ತುಗಳು ಮೂರು: ಪರಮಾತ್ಮ, ಜೀವಾತ್ಮ, ಜಡ ವಸ್ತುಗಳು. ಈ ವಿಧಿ ನಿಷೇಧಗಳನ್ನು ವೇದ ಹೇಳ್ತಾ ಇದೆ ಎಂಬುದರಲ್ಲಂತೂ ವಿವಾದ ಇಲ್ಲ. ವ್ಯುತ್ಪನ್ನನಿಗೆ ವಾಕ್ಯಗಳನ್ನು ಓದಿದಾಗ ಶಬ್ದದಿಂದ ಬೋಧ, ಅರಿವಂತೂ ಬರ್ತಾ ಉಂಟು. ಇದು ಯಾರಿಗೆ ಸಂಬಂಧಪಟ್ಟದ್ದು ಎಂಬುದನ್ನು ನಾವು ಸ್ವಲ್ಪ ವಿಮರ್ಶೆ ಮಾಡಬೇಕು. ಜಡವಸ್ತುಗಳಿಗೆ ಇದನ್ನು ಮಾಡು, ಇದನ್ನು ಮಾಡಬೇಡ ಎಂಬ ಆದೇಶವನ್ನು ನೀಡುವುದರಲ್ಲಿ ಔಚಿತ್ಯವೇ ಇಲ್ಲ. ಯಾಕೆಂದರೆ ಜಡಕ್ಕೆ ಅರಿವಿಲ್ಲ, ಇಚ್ಛೆ ಇಲ್ಲ, ಪ್ರಯತ್ನ ಇಲ್ಲ. ಜಗತ್ತಿನಲ್ಲಿರುವ ವಸ್ತುಗಳು ಮೂರು: ಪರಮಾತ್ಮ, ಜೀವ, ಜಡ. ಜಡಕ್ಕೆ ಕರ್ತೃತ್ವ ಇಲ್ಲ. ಇನ್ನು ಉಳಿದವರು ಇಬ್ಬರು, ಜೀವ ಮತ್ತು ಪರಮಾತ್ಮ. ಪರಮಾತ್ಮ ಸರ್ವತಂತ್ರ, ಸ್ವತಂತ್ರ, ಪರಿಪೂರ್ಣ, ನಿತ್ಯ ಮುಕ್ತ. ಅವನು ವಿಧಿಗೂ ಆಸ್ಪದನಲ್ಲ, ನಿಷೇಧಕ್ಕೂ ಆಸ್ಪದನಲ್ಲ. ಹಾಗಿದ್ದರೆ ಇರುವ ಮೂರು ವಸ್ತುಗಳಲ್ಲಿ ಜಡ ಮತ್ತು ಪರಮಾತ್ಮನಿಗೆ ಈ ವಿಧಿ ನಿಷೇಧಗಳು ಅನ್ವಯ ಆಗುವುದಿಲ್ಲ ಅಂತಾದರೆ ಇನ್ಯಾರಿಗೆ ಅನ್ವಯ ಆಗಬೇಕು? ಇದು ಅರಣ್ಯರೋಧನಾಗಿಬಿಡ್ತದೆ ವೇದ ಹೇಳತಕ್ಕಂಥ ಈ ವಿಧಿ ನಿಷೇಧಗಳು. ಈ ನಿಟ್ಟಿನಲ್ಲಿ ಜೀವನಿಗೆ ಕರ್ತೃತ್ವ ಇದೆ. ಪರಮಾತ್ಮನ ಕೊಡಮಾಡಿದ ಜ್ಞಾನ ಇಚ್ಛೆಗಳಿಂದ ಜೀವನೂ ತನ್ನ ಕಾರ್ಯವನ್ನು ಮಾಡ್ತಾನೆ. ಜೀವನಿಗೆ ಕರ್ತೃತ್ವ ಇದೆ ಎಂಬುದಾಗಿ ಸೂತ್ರಕಾರರು ಹೇಳ್ತಾ ಇದ್ದಾರೆ. ಈ ಜಟಿಲ ಪ್ರಮೇಯವನ್ನು ಮೂವರು ಆಚಾರ್ಯರು ಹೇಗೆ ವಿನ್ಯಾಸ ಮಾಡಿದ್ದಾರೆ, ಹೇಗೆ ಅರ್ಥ ಮಾಡಿಕೊಂಡಿದ್ದಾರೆ, ಹೇಗೆ ವ್ಯಾಖ್ಯಾನ ಮಾಡಿದ್ದಾರೆ ಎಂಬುದನ್ನು ತುಂಬ ಚಿಕ್ಕದಾಗಿ ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದ್ವೈತ ದರ್ಶನ ಈ ಸಮಸ್ಯೆಯನ್ನು ಬಿಡಿಸಿದ ಬಗೆ ಹೀಗೆ. ಅದ್ವೈತ ದರ್ಶನ ಹೇಳ್ತದೆ, ಮೊದಲು ಈ ಜೀವ ಅನ್ನುವ ಪದಾರ್ಥ ಏನು ಅಂತ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಅದ್ವೈತದಲ್ಲಿ ತ್ರಿಸ್ಕಂಧ ಚೈತನ್ಯ ಅಂತ, ತ್ರಿಸ್ಕಂಧ ಚೈತನ್ಯವಾದ ಅಂತ ಉಂಟು. ಅಂದರೆ ನಿರ್ಗುಣ ನಿರಾಕಾರವಾದ ಚೈತನ್ಯ ಒಂದು, ಇದು ಪರಮ ಸತ್ಯ. ರಾಮ, ಕೃಷ್ಣ, ದತ್ತ, ಹನುಮಂತರಿ, ಗಣೇಶ, ಪಾರ್ವತೀಶ, ಯಾವ ದೇವತೆಯನ್ನು ಬೇಕಾದರೂ ತಗೊಳ್ಳಿ. ಇದು ನಾವೇನು ಜಗತ್ತಿನಲ್ಲಿ ದೇವರು, ದೇವತೆಗಳು ಅಂತ ಕರಿತೇವಲ್ಲ, ಇದು ಒಂದು. ಮೂರನೇದು ನಿಮ್ಮಂತಹ ಜೀವರು. ಈ ಮೂರು ವಸ್ತುಗಳನ್ನು ಅದ್ವೈತ ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತದೆ. ನಿಜವಾಗಿ ವೇದಶಾಸ್ತ್ರಗಳಿಗೆ ಐದಂಪರ್ಯ ತಾತ್ಪರ್ಯ ಇರುವುದು ಎಲ್ಲಿ ಅಂದರೆ ನಿರ್ಗುಣ ನಿರಾಕಾರವಾದ ಚೈತನ್ಯದಲ್ಲಿ. ಆ ಚೈತನ್ಯಕ್ಕೆ ಮಾಯೆಯ ಸಂಪರ್ಕ ಉಂಟಾದಾಗ ಕಾಣುವ ಪ್ರತಿಬಿಂಬವೇ ಈಶ್ವರ, ಬ್ರಹ್ಮ. ಸಗುಣನಾಗಿ ಸಾಕಾರನಾಗಿ ಭಕ್ತರ ಬಯಕೆಗೆ ತಕ್ಕಂತೆ ಆಕಾರ ನಾಮಗಳನ್ನು ಪಡೆದುಕೊಂಡು, ರೂಪಗಳನ್ನು ಪಡೆದುಕೊಂಡು ಅವರ ಮನ ತಣಿಸುವ, ತೃಪ್ತಿಪಡಿಸುವ ದೇವರು. ಇವನಲ್ಲಿ ಅದ್ವೈತಕ್ಕೆ ಮುಖ್ಯ ತಾತ್ಪರ್ಯ ಇಲ್ಲ. ಇದನ್ನು ಮಾಯಾವಚ್ಛಿನ್ನ ಚೇತನ ಅಂತ ಕರೀತಾರೆ. ಮಾಯಾಖ್ಯಾಯ ಕಾಮಧೇನೋ ವತ್ಸೌ ಜೀವೇಶ್ವರಾವುಭೋ. ಅವಿದ್ಯಾವಚ್ಛಿನ್ನನಾದ ಚೇತನನನ್ನು ಜೀವ ಅಂತ ಕರೀತಾರೆ ಅದ್ವೈತದಲ್ಲಿ. ಇದರ ಬಗ್ಗೆ ಸ್ವಲ್ಪ ಇನ್ನೊಂದು ಚೂರು ವಿವರಣೆಯನ್ನು ನಾನು ಕೊಡ್ತೇನೆ. ವಾಸ್ತವಿಕವಾಗಿ ಇವತ್ತು ನಾವೇನು ಜೀವ ಅಂತ ಕಾಣ್ತಾ ಇದ್ದೇವಲ್ಲ, ಅದ್ವೈತ ಹೇಳ್ತದೆ ಜೀವ ಎಂಬ ವಸ್ತುವೇ ನಿಜವಾಗಿ ಇಲ್ಲ. ಇರುವುದು ನಿರ್ಗುಣ ನಿರಾಕಾರವಾದ ಚೈತನ್ಯ ಒಂದು. ಸ್ಪಷ್ಟವಾಗಿ ಶಾಂಕರ ಭಾಷ್ಯದಲ್ಲಿ ಮತ್ತು ಪಂಚಪಾದಿಕೆಯಲ್ಲಿ ಮಾತನ್ನು ಹೇಳ್ತಾರೆ. ಪಂಚಪಾದಿಕೆಯ ಮಾತುಗಳನ್ನೇ ಶ್ರೀಮದ್ ಟೀಕಾಕೃತ್ಪಾದರು ನ್ಯಾಯಸುಧಿಯ ಜಿಜ್ಞಾಸಾಧಿಕರಣದಲ್ಲಿ ತೆಗೆದುಕೊಂಡಿದ್ದಾರೆ. ಏಯಂ ಚೈತನ್ಯಸ್ಯ ಸ್ವತಃ ಸ್ಥಿತ ಬ್ರಹ್ಮರೂಪತಾಂ ಪ್ರತಿಪದ್ಯ ಜೀವತ್ವಾಪಾದಿಕ ವಿದ್ಯಾ ಪೂರ್ವಕರ್ಮ ಸಂಸ್ಕಾರ ಚಿತ್ರಭಿತ್ತಿರನಾದ್ಯ ವಿದ್ಯಾ ಅಂತ ಆ ಘಟ್ಟ ಪ್ರಾರಂಭ ಆಗ್ತದೆ. ಅದರ ಸಾರಾನುವಾದವನ್ನು ನಿಮ್ಮ ಮುಂದೆ ನಾನು ಮಾಡ್ತಾ ಇದ್ದೇನೆ. ನಿರ್ಗುಣ ನಿರಾಕಾರವಾದ ಚೈತನ್ಯಕ್ಕೆ ಅವಿದ್ಯೆಯ ಸಂಪರ್ಕ ಉಂಟಾದಾಗ ಒಂದು ಪ್ರತಿಫಲನ ಕಾಣಿಸ್ತದೆ. ಅದನ್ನೇ ಅಹಂಕಾರ ಅಂತ ಅದ್ವೈತ ಗುರುತಿಸ್ತದೆ. ಈ ಅವಿದ್ಯೆಯ ಸಂಪನ್ಮೂಲ ಏನು ಅಂದರೆ ಭ್ರಾಂತಿ, ಸಂಸ್ಕಾರ, ಸ್ಮೃತಿ, ಕರ್ಮ, ಪುಣ್ಯ ಪಾಪರೂಪವಾದ ಕರ್ಮ, ಇದೆಲ್ಲದಕ್ಕೂ ಈ ಸಂಪನ್ಮೂಲವನ್ನು ಹೊಂದದ್ದು ಅವಿದ್ಯೆ. ಈ ಅವಿದ್ಯೆಗೂ ಚೈತನ್ಯಕ್ಕೂ ಸಂಪರ್ಕ ಉಂಟಾದಾಗ ಕಂಡದ್ದೇ ಅಹಂಕಾರ. ಈ ಅಹಂಕಾರದ ಒಳಗೆ ಇರತಕ್ಕಂಥ ಧರ್ಮಗಳೇ ಕರ್ತೃತ್ವ ಭೋಕ್ತೃತ್ವಗಳು. ಈ ಅಹಂಕಾರದ ಸಂಪರ್ಕದಿಂದ ಅದರಲ್ಲಿರುವ ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳನ್ನೇ ನಮ್ಮಲ್ಲಿ ಇದೆ ಅಂತ ನಾವು ತಿಳಿದುಕೊಳ್ತೇವೆ. ಉದಾಹರಣೆಗೆ ಒಂದು ಸ್ಫಟಿಕ ಮಣಿ ಇದೆ, ಅದರ ಬಳಿಗೆ ಕೆಂಪು ಬಣ್ಣದ ಗುಲಾಬಿ ಹೂವನ್ನು ನಾವಿಟ್ಟರೆ ಕೆಂಬಣ್ಣ ಸ್ಫಟಿಕ ಮಣಿಯಲ್ಲಿ ಕಾಣುತ್ತದೆ. ಅದರಲ್ಲಿ ಕೆಂಬಣ್ಣ ಇಲ್ಲ ಅನ್ನೋದು ನಿಮಗೆ ಗೊತ್ತು. ಕನ್ನಡಿಯ ಮುಂದೆ ನಾವು ಕೆಂಪು ಗುಲಾಬಿಯನ್ನು ಇಟ್ಟುಕೊಂಡು ನಿಂತುಕೊಂಡ್ರೆ ಕೆಂಪು ಬಣ್ಣ ಕನ್ನಡಿಯಲ್ಲಿ ಕೆಂಪು ಗುಲಾಬಿ ಕಾಣಿಸ್ತದೆ. ಹಳದಿ ಬಣ್ಣದ ಗುಲಾಬಿಯನ್ನು ಇಟ್ಕೊಂಡು ನಿಂತರೆ ಅದರ ಸಂಪರ್ಕದಿಂದ ಹಳದಿ ಬಣ್ಣ ಅಲ್ಲಿ ಕಾಣ್ತದೆ. ಹಾಗಿದ್ದರೆ ಸ್ವತಃ
ಈ ಜೀವ ಅಂತ ನಾವೇನು ಕರೀತಾ ಇದ್ದೇವೆ ಇವನು ಬ್ರಹ್ಮನೇ. ಜೀವನಾಗಿ ಇವತ್ತು ಏನು ಕಾಣಿಸ್ತಾ ಇದ್ದಾನಲ್ಲ, ವಿಕೃತ ರೂಪ ಏನು ನಮಗೆ ಇವತ್ತು ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ಮೂಲ ಕಾರಣ ಅವಿದ್ಯೆ. ಅವಿದ್ಯೆಯ ಸಂಪರ್ಕದಿಂದ ರೂಪಾಂತರಗೊಂಡ, ವಿನ್ಯಾಸಗೊಂಡ, ಅಭಿವ್ಯಕ್ತಿಗೊಂಡ ಅಹಂಕಾರದ ಸಂಪರ್ಕ. ಅದರಿಂದ ನೋಡಿ, ಅದ್ವೈತಕ್ಕೂ ಬೇರೆ ದರ್ಶನಗಳಿಗೂ ಇರುವ ಒಂದು ದೊಡ್ಡ ವ್ಯತ್ಯಾಸ ಇದು ಗಮನಿಸಬೇಕಾಗಿರತಕ್ಕಂಥದ್ದು. ಅಹಂ ಅನ್ನುವ ಪ್ರತೀತಿಯಲ್ಲಿ ನಮಗೂ ತಾರ್ಕಿಕರಿಗೂ ಈ ಜೀವ ವಿಷಯ ಆಗ್ತಾನೆ ಅಹಂ ಪ್ರತ್ಯಯದಲ್ಲಿ. ಅದ್ವೈತಿಗಳ ಪ್ರಕಾರ ಅಹಂ ಪ್ರತ್ಯಯದಲ್ಲಿ ಅನಾತ್ಮ ವಿಷಯ, ಚಿದಚಿತ್ ಸಂವಲನಾತ್ಮಕವಾಗಿರತಕ್ಕಂಥ ಅಹಂಕಾರವೇ ಅಹಮರ್ಥ ಅದ್ವೈತದ ಪ್ರಕಾರ. ಆದ್ದರಿಂದ ನ್ಯಾಯಾಮೃತದಲ್ಲಿ ಅಹಮರ್ಥಸ್ಯ ಅನಾತ್ಮತ್ವ ಭಂಗ ಅಂತ ಒಂದು ದೊಡ್ಡ ಪ್ರಕರಣವೇ ಹೊರಟಿತು. ಅಹಮರ್ಥ, ಅಹಂ ಎಂಬತಕ್ಕಂಥ ಪ್ರತೀತಿಯಲ್ಲಿ ವಿಷಯನಾಗಿರತಕ್ಕಂಥವನು ಜೀವ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಅಂತ ನಾವು ಹೇಳಬೇಕಾಯಿತು ಅವರಿಗೆ. ಈಗ ಗಮನಿಸಬೇಕಾಗಿರ್ತಕ್ಕಂಥ ನಮ್ಮ ಮೂಲ ವಿಷಯ, ಅಹಂಕಾರದಲ್ಲಿರುವ ಕರ್ತೃತ್ವ ಭೋಕ್ತೃತ್ವಾದಿಗಳು ಜೀವನಲ್ಲಿ ಕಾಣಿಸ್ತಾ ಇದ್ದಾವೆ. ನಿಜವಾಗಿ ಕರ್ತೃತ್ವವೂ ಇಲ್ಲ, ಭೋಕ್ತೃತ್ವವೂ ಇಲ್ಲ. ಇದು ಔಪಾಧಿಕ, ಇದು ಅದ್ವೈತದ ಸಿದ್ಧಾಂತ. ಸ್ವಾಭಾವಿಕ ಅಲ್ಲ, ಔಪಾಧಿಕ. ಅಹಂಕಾರದ ಸಂಬಂಧದಿಂದ ಜೀವನದಲ್ಲಿ ಕರ್ತೃತ್ವಾದಿ ಧರ್ಮಗಳು ಕಾಣಿಸ್ತಾ ಇದ್ದಾವೆ ಹೊರತು ನೈಜವಾಗಿ ಸ್ವಾಭಾವಿಕವಾಗಿ ಈ ಧರ್ಮಗಳು ಜೀವನದಲ್ಲಿ ಇಲ್ಲ. ವಾಸ್ತವಿಕವಾಗಿ ಅದ್ವೈತದ ಸಿದ್ಧಾಂತದ ರಹಸ್ಯ ಏನು ಅಂದರೆ, ಜೀವ ಅನ್ನುವ ವಸ್ತುವೇ ಇಲ್ಲ. ತದನನ್ಯತ್ವ ಆರಂಭಣ ಶಬ್ದಾದಿಭ್ಯ ಅನ್ನುವ ಸೂತ್ರ ವ್ಯಾಖ್ಯಾನ ಮಾಡುವಾಗ ಶಂಕರಾಚಾರ್ಯರು ಇದನ್ನು ತುಂಬ ಸ್ಪಷ್ಟವಾದ ಭಾಷೆಯಲ್ಲಿ ಹೇಳ್ತಾರೆ. ತದನನ್ಯತ್ವಂ, ಇದೆಲ್ಲ ಜಗತ್ತು ಬ್ರಹ್ಮರೂಪ, ಸರ್ವಂ ಖಲ್ವಿದಂ ಬ್ರಹ್ಮ. ಇದೆಲ್ಲ ಬ್ರಹ್ಮರೂಪ ಅಂದ್ರೇನು? ಜೀವಬ್ರಹ್ಮ ಒಂದು. ಜೀವಬ್ರಹ್ಮ ಒಂದು ಅಂದ್ರೇನು ಸ್ಪಷ್ಟವಾಗಿ ತಿಳಿದುಕೊಳ್ಳಿ ಇದನ್ನು ಅಂತ ಹೇಳ್ತಾರೆ. ಇದು ನನ್ನ ಕೈಯಲ್ಲಿ ಒಂದು ಸೇಬು ಹಣ್ಣಿದೆ, ಇನ್ನೊಂದು ಕಡೆಯಲ್ಲಿ ದಾಳಿಂಬೆ ಹಣ್ಣಿದೆ. ಇವೆರಡು ಒಂದು ಅಂದರೆ ಇದಕ್ಕೊಂದು ಐಡೆಂಟಿಟಿ ಇದೆ, ಇದಕ್ಕೊಂದು ಐಡೆಂಟಿಟಿ ಇದೆ. ಇದರ ಗುಣಧರ್ಮಗಳು ಬೇರೆ, ಅದರ ಗುಣಧರ್ಮಗಳು ಬೇರೆ. ಇದೆರಡು ಒಂದು ಅಂದರೆ ಹೀಗೆ ಜೀವಬ್ರಹ್ಮ ಒಂದಲ್ಲ. ಅದ್ವೈತ ಹೇಳುವ ರೀತಿಯಲ್ಲಿ ಜೀವ ಅಂತ ಒಬ್ಬ ವ್ಯಕ್ತಿ ಇದ್ದ, ಬ್ರಹ್ಮ ಅನ್ನೋ ಒಬ್ಬ ವ್ಯಕ್ತಿ ಇದ್ದ. ಇವರಿಬ್ಬರು ಯಾವುದೋ ಒಂದು ಪಾಯಿಂಟಲ್ಲಿ ಯಾವುದೋ ಒಂದು ದಿವಸ ಒಂದಾದರೂ ಈ ಅರ್ಥ ತಿಳ್ಕೊಳ್ಬೇಡಿ. ಈ ಅಭಿಪ್ರಾಯದಲ್ಲಿ ನಾವು ಅದ್ವೈತವನ್ನು ಜಗತ್ತಿಗೆ ಬೋಧನೆ ಮಾಡ್ತಾ ಇಲ್ಲ. ಬ್ರಹ್ಮ ವ್ಯತಿರೇಕೇಣ ಅಭಾವ, ಚೈತನ್ಯಕ್ಕಿಂತ ಬೇರೆಯಾಗಿ ಜೀವ ಎಂಬ ಪದಾರ್ಥಗಳೂ ಇಲ್ಲ, ಜಡ ಪದಾರ್ಥಗಳೂ ಇಲ್ಲ. ಇದು ಅದ್ವೈತದ ಮುಖ್ಯ ಸಿದ್ಧಾಂತ ಇದು. ಆದ್ದರಿಂದ ಜೀವನಿಗೂ ಕರ್ತೃತ್ವ ಇದೆ, ಜೀವ ವಿಧಿನಿಷೇಧಗಳಿಗೆ ವಿಷಯನಾಗ್ತಾನೆ ಎಂಬತಕ್ಕಂಥ ಈ ವಾಕ್ಯಗಳನ್ನು ನಿರ್ವಾಹ ಮಾಡಬೇಕಾದ್ರೆ ಅದ್ವೈತ ಇದೆಲ್ಲ ಬ್ರಹ್ಮಜ್ಞಾನ ಬರುವವರೆಗೆ ಜಗತ್ತಿನಲ್ಲಿ ಕರ್ಮಗಳು ವಿಧಿನಿಷೇಧಗಳು ಮುಖ್ಯ ಸ್ಥಿತಿಗೆ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡ ಮೇಲೆ ಬ್ರಹ್ಮ ನಿರ್ಗುಣ ನಿರಾಕಾರನಾಗಿ ಉಳಿತಾನಾದ್ದರಿಂದ ಅವನಿಗೆ ಕರ್ತೃತ್ವವೂ ಇಲ್ಲ, ಯಾವ ಧರ್ಮಗಳು ಅವನಲ್ಲಿ ಇಲ್ಲ. ನಮುಮುಕ್ಷು ನವೈಮುಕ್ತ ಇತ್ತೇಷ ಪರಮಾರ್ಥತ ಅಂತ ಗೌಡಪಾದರ ಕಾರಿಕೆ. ಆದ್ದರಿಂದ ಅದ್ವೈತಿಗಳು ಈ ಕಗ್ಗಂಟನ್ನು ಬಿಡಿಸಲಿಕ್ಕೆ ಮಾಡಿದ ಪ್ರಯತ್ನ ಯಾವ ವಿದ್ವಾಂಸರಿಗೂ ಮುದ ನೀಡುವಂತಹದ್ದಲ್ಲ, ದೊಡ್ಡ ಗೊಂದಲದ ಗೂಡಾಗಿ ಪರ್ಯವಸಾನಗೊಳ್ಳುತ್ತದೆ. ರಾಮಾನುಜರ ಗ್ರಂಥಗಳಲ್ಲಿ ಇದರ ಬಗ್ಗೆ ತಮ್ಮದೇ ಆಗಿರತಕ್ಕಂಥ ವಿಮರ್ಶೆಯನ್ನು ಕೊಟ್ಟಿದ್ದಾರೆ. ವ್ಯಾಸತೀರ್ಥರು ತಾತ್ಪರ್ಯ ಚಂದ್ರಿಕೆಯಲ್ಲಿ ತತ್ವಸಾರ ಎಂಬ ಗ್ರಂಥದ ಉಲ್ಲೇಖವನ್ನು ಮಾಡಿ ಆ ಗ್ರಂಥದ ವಾಕ್ಯವನ್ನು ಉಲ್ಲೇಖಿಸ್ತಾರೆ. ಆದೌ ಈಶ್ವರ ದತ್ತೇವ ಪುರುಷಃ ಸ್ವಾತಂತ್ರ್ಯ ಶಕ್ತಿಯ ಸ್ವಯಂ ತತ್ವಜ್ಞಾನ ಚಿಕೀರ್ಷಣ ಪ್ರಯತ್ನ ನ್ಯುತ್ಪಾದಯನ್ ವರ್ತತೆ ತತ್ರೋಪೇಕ್ಷ ತೋನುಮತ್ಯ ವಿಧತ್ ತನ್ನಿಗ್ರಹಾನುಗ್ರಹವು ತತ್ತತ್ಕರ್ಮ ಫಲಂ ಪ್ರೇಕ್ಷಿತಃ ಸರ್ವಸ್ಯ ಪುಂಸೋ ಹರಿಹಿ. ಇದರ ತಾತ್ಪರ್ಯ ಇಷ್ಟು. ದೇವರು ಏನು ಮಾಡ್ತಾನೆ ಅಂದರೆ, ಈ ಬ್ರಹ್ಮಕಲ್ಪದಲ್ಲಿ ನಿಮ್ಮಂತಹ ಜೀವರಿಗೆ ಜನ್ಮವನ್ನು ಕೊಟ್ಟ. ಪ್ರಥಮ ಜನ್ಮ, ಒಂದು ಸ್ಟಾರ್ಟಿಂಗ್ ಪಾಯಿಂಟ್. ಇದನ್ನು ಮನಸ್ಸಲ್ಲಿ ಅಂದಾಜು ಮಾಡಿಕೊಳ್ಳಿ. ಈ ಪ್ರಥಮ ಜನ್ಮವನ್ನು ಕೊಟ್ಟನಲ್ಲ, ಅದರಲ್ಲೂ ಕೂಡ ಪ್ರಥಮ ಪ್ರವೃತ್ತಿ, ಮೊದಲ ಬಾರಿಗೆ ಅವನಿಗೆ ಜ್ಞಾನ, ಇಚ್ಛೆ, ಪ್ರಯತ್ನ, ಸ್ವಾತಂತ್ರ್ಯ ಎಲ್ಲವನ್ನೂ ದೇವರು ಕೊಟ್ಟ. ಎಲ್ಲ ಸಾಮರ್ಥ್ಯವನ್ನು ತುಂಬಿದ ಜೀವನಿಗೆ ಸ್ವಾತಂತ್ರ್ಯವನ್ನು ಜೀವನಿಗೆ ಕೊಟ್ಟ ಪ್ರಥಮ ಪ್ರವೃತ್ತಿಯಲ್ಲಿ. ಅವನು ಉಪದ್ರಷ್ಟ ಹನುಮಂತಾಚ ಅಂತ ಗೀತೆ ಹೇಳ್ತಾ ಇದ್ದ ನೋಡಿ. ಹನುಮಂತಾಚ ಉಪದ್ರಷ್ಟ, ಸುಮ್ಮನೆ ಗಪ್ ಚಿಪ್ ಕೂತ್ಕೊಂಡು ಈಶ್ವರ ಅಬ್ಸರ್ವ್ ಮಾಡ್ತಾ ಇದ್ದ ಪ್ರವೃತ್ತಿಯನ್ನು. ಅವನೇನೋ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲಿಲ್ಲ. ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟುಬಿಟ್ಟಿದ್ದಾನೆ ಅವನು. ಒಳ್ಳೆಯದನ್ನು ಮಾಡಿದರೋ ಒಳ್ಳೆಯದನ್ನೇ ಪ್ರೇರಣೆ ಮಾಡ್ತಾ ಹೋದ, ನಾವು ಕೆಟ್ಟದ್ದನ್ನು ಮಾಡಿದ್ವೋ ಕೆಟ್ಟದ್ದನ್ನೇ ಪ್ರೇರಣೆ ಮಾಡ್ತಾ ಹೋದ. ಹಾಗಿದ್ದರೆ ಇದರ ಹೊಣೆಗಾರಿಕೆ ದೇವರ ಮೇಲೆ ಉಳಿದಿಲ್ಲ ನೋಡಿ. ಈಗ ಪ್ರಥಮ ಪ್ರವೃತ್ತಿಯಲ್ಲಿ ದೇವರು ಸ್ವಾತಂತ್ರ್ಯವನ್ನು ಕೊಟ್ಟಾಗ, ಎಲ್ಲ ಅನುಕೂಲತೆಗಳನ್ನು ಕೊಟ್ಟಾಗ ನಾವು ತಪ್ಪಿದವು. ಈ ತಪ್ಪಿನ ಸರಮಾಲೆ ಮುಂದಿನ ಜನ್ಮಗಳಲ್ಲಿ ಅನುವರ್ತ ಆಗ್ತಾ ಹೋಯಿತು ಕೊನೆಯವರೆಗೆ. ಹಾಗಿದ್ದರೆ ಈಶ್ವರ ಇದಕ್ಕೆ ಹೊಣೆಗಾರ ಅಲ್ಲ. ಅವನು ಯಾವಾಗ ಹೊಣೆಗಾರ ಆಗ್ತಾ ಇದ್ದ? ಅವನೇ ಮಾಡಿಸಿದ್ದರೆ
ಅವನು ಮಾಡಿಸ್ತಿಲ್ಲ. ಪ್ರಥಮ ಪ್ರವೃತ್ತಿಯಲ್ಲಿ ಉದಾಸೀನಾಗಿ ಬಿಟ್ಟ, ಅವನು ತೆಪ್ಪ ಕೂತ್ಕೊಂಡ್ಬಿಟ್ಟ. ನೋಡಯ್ಯ ಜೀವ, ನಿನಗೆಲ್ಲ ಅನುಕೂಲತೆ ಮಾಡಿಕೊಟ್ಟಿದ್ದೀನಿ, ಏನು ಮಾಡ್ತೀಯೋ ಮಾಡು, ನಿನಗೆ ಸ್ವಾತಂತ್ರ್ಯ ಕೊಟ್ಟಿದ್ದೇನೆ ಎಂದ. ಆ ಸ್ವಾತಂತ್ರ್ಯವನ್ನು ಬಳಸ್ಕೊಂಡು ನಾವೇನು ಮಾಡಿದ್ವಿ, ಮಾಡಬೇಕಾದ್ದನ್ನು ಮಾಡುವವರು ಕೆಲವರು, ಮಾಡಬಾರ್ದನ್ನು ಮಾಡುವವರು ಮತ್ತು ಕೆಲವರು. ಅದಕ್ಕೆ ದೇವರು ಹೇಳ್ದ, ನಿನಗೆ ಯಾಕೆ ದುಃಖ ಕೊಟ್ಟಿದ್ದೇನೆಂದರೆ ಮಾಡಬೇಕಾದ್ದನ್ನು ಮಾಡಿದವರ ಗುಂಪಿಗೆ ನೀನು ಸೇರಿಕೊಂಡಿಲ್ಲ, ಮಾಡಬಾರದ್ದನ್ನು ಮಾಡಿದ್ದು ಉಣ್ಣೋ ಮಹಾರಾಯ, ನಾನೇನು ಮಾಡಲಿ ಅಂತ ಕೈ ಚೆಲ್ಲಿಬಿಟ್ಟ ದೇವರು. ಇದು ಅವರ ವಿಚಾರದ ಪದ್ಧತಿ. ಹೀಗೆ ಸ್ವಾತಂತ್ರ್ಯವನ್ನು ಪರಮಾತ್ಮ ಕೊಟ್ಟ ಎಂಬ ಪರಿಕಲ್ಪನೆ ಏನು ವಿಶಿಷ್ಟಾದ್ವೈತ ಹೇಳ್ತದೆ, ಇದು ಸ್ವಲ್ಪ ವಿಚಾರಣೀಯವಾಗಿರತಕ್ಕಂಥ ವಿಷಯ. ನಚ ಸ್ವಾತಂತ್ರ್ಯ ಮನ್ಯಗಂಕರೋತಿ ಅಂತ ಶ್ರುತಿಗಳು ಸ್ಪಷ್ಟವಾಗಿ ಪರಮಾತ್ಮನಿಗೂ ಪರಮಾತ್ಮನ ಧರ್ಮಗಳಿಗೂ ಭೇದ ಇಲ್ಲ, ಪರಮಾತ್ಮ ಬೇರೆಯಲ್ಲ, ಅವನ ಗುಣಗಳು ಬೇರೆಯಲ್ಲ ಅಂತ ಹೇಳ್ತವೆ. ಆದ್ದರಿಂದ ಸ್ವಾತಂತ್ರ್ಯ ಎಂಬುದು ಪರಮಾತ್ಮನ ಗುಣಿಗಳಿಗೆ ಭೇದ ಇಲ್ಲ ನಮ್ಮ ಸಿದ್ಧಾಂತದಲ್ಲಿ. ಉಪನಿಷತ್ತು ಇದನ್ನು ಸ್ಪಷ್ಟವಾದ ಭಾಷೆಯಲ್ಲಿ ಹೇಳ್ತದೆ. ನೇಹ ನಾನಾಸ್ತಿ ಕಿಂಚನ, ಪರಮಾತ್ಮ ಬೇರೆಯಲ್ಲ, ಅವನ ಗುಣಗಳು ಬೇರೆಯಲ್ಲ. ಪರಮಾತ್ಮನಿಗೂ ಅವನ ಗುಣಗಳಿಗೂ ಭೇದವನ್ನು ಚಿಂತನೆ ಮಾಡತಕ್ಕಂಥ ವ್ಯಕ್ತಿ ಮೃತ್ಯೋಸ್ಸ ಮೃತ್ಯುಮಾಪ್ನೋತಿ ಯೈಹ ನಾನೇವ ಪಶ್ಯತಿ. ಭಗವಂತನಿಗೂ ಅವನ ಗುಣಗಳಿಗೂ ಭೇದವನ್ನು ಚಿಂತನೆ ಮಾಡೋದಾಗಲಿ, ಇವ ಪದ ಉಂಟು ಅಲ್ಲಿ, ಇದರಿಂದ ಭೇದಾಭೇದವನ್ನು ಚಿಂತನೆ ಮಾಡುವವರಾಗಲಿ ತಮಸ್ಸಿಗೆ ಹೋಗ್ತಾರೆ ಎಂಬುದಾಗಿ ಹೇಳುವ ಮೂಲಕ ಉಪನಿಷತ್ತು ಪರಮಾತ್ಮ ಬೇರೆಯಲ್ಲ, ಅವನ ಗುಣಗಳು ಬೇರೆಯಲ್ಲ ಅಂತ ಸ್ಪಷ್ಟವಾದ ಭಾಷೆಯಲ್ಲಿ ಹೇಳಿದೆ. ಆದ್ದರಿಂದ ಸ್ವಾತಂತ್ರ್ಯ ಅಂದರೂ ದೇವರು ಅಂದರೂ ಒಂದೇ, ಸರ್ವಜ್ಞತ್ವ ಸಾರ್ವಜ್ಞ ಅಂದರೂ ದೇವರು ಅಂದರೂ ಒಂದೇ, ಆನಂದ ಅಂದರೂ ದೇವರಂದರೂ ಒಂದೇ, ವಿಜ್ಞಾನ ಅಂದರೂ ದೇವರಂದರೂ ಒಂದೇ. ನಮ್ಮ ಸಿದ್ಧಾಂತದ ಪ್ರಕಾರ, ಅಂದರೆ ವೈದಿಕ ಸಿದ್ಧಾಂತದ ಪ್ರಕಾರ, ಮಾಧ್ವ ಸಿದ್ಧಾಂತದ ಪ್ರಕಾರ ದೇವರು ಬೇರೆಯಲ್ಲ, ಗುಣಗಳು ಬೇರೆಯಲ್ಲ. ವಿಜ್ಞಾನಂ ಬ್ರಹ್ಮ, ಆನಂದಂ ಬ್ರಹ್ಮ, ಹಾಗೆ ಸ್ವಾತಂತ್ರ್ಯವೇ ಪರಮಾತ್ಮ. ಇದನ್ನು ಇನ್ನೊಬ್ಬರಿಗೆ ಕೊಡ್ತಾನೆ ಸ್ವಲ್ಪ ಕಾಲದವರೆಗೆ ಅಂದರೆ ಒಂದು ಅರ್ಥದಲ್ಲಿ ಸ್ವಲ್ಪ ಕಾಲದವರೆಗೆ ಅದ್ವೈತಿ ಆಗ್ತೇವೆ ನಾವು. ದೇವರು ತನ್ನ ಸ್ವಾತಂತ್ರ್ಯವನ್ನು ಸ್ವಲ್ಪ ಜೀವನಿಗೆ ಕೊಟ್ಟಿದ್ದಾನೆ, ಪೂರ್ಣವಾಗಿ ಕೊಟ್ಟಿದ್ದಾನೆ ಅಥವಾ ಆಂಶಿಕವಾಗಿ ಕೊಟ್ಟಿದ್ದಾನೆ, ಅಂತೂ ಸ್ವಲ್ಪ ಕಾಲದಲ್ಲಿ ಕೊಟ್ಟಿದ್ದಾನೆ ಅಂದರೆ ಸ್ವಲ್ಪ ಕಾಲ ಅದ್ವೈತವನ್ನು ನಾವು ಅಂಗೀಕಾರ ಮಾಡಿದಂತೆ ಆಗ್ತದೆ. ಇದಲ್ಲದೆ ಪ್ರಥಮ ಪ್ರವೃತ್ತಿಯಲ್ಲಿ ಸ್ವಾತಂತ್ರ್ಯವನ್ನು ಕೊಟ್ಟಾಗ ಈ ಜೀವ ತಪ್ಪು ಮಾಡಿದ. ಹೌದು, ಕರುಣಾಳುವಾದ ದೇವರು ನಮ್ಮನ್ನು ತಿದ್ದುವುದು ಬೇಡವೇ? ನಾವು ತಪ್ಪು ಮಾಡ್ತೇವೆ, ಪಕ್ಕದಲ್ಲಿರುವ ತಾಯಿ ತಂದೆ ನಮಗೆ ಬುದ್ಧಿ ಹೇಳುವುದಿಲ್ವೇ, ತಿದ್ದುವುದಿಲ್ಲ ನಮ್ಮನ್ನು? ಅಲ್ಲಯ್ಯ, ನೀ ಪ್ರಥಮ ಪ್ರವೃತ್ತಿಯಲ್ಲಿ ತಪ್ಪು ಮಾಡಿದ್ದೀವಿ, ನಾನೇನು ಮಾಡಲಿ ಅಂತ ಉದಾಸೀನ ಮಾಡ್ತಾ ಮುಂದಿನ ಎಲ್ಲ ಜನ್ಮಗಳಲ್ಲೂ ನಮ್ಮ ವಿಕಾರಗಳ ದೌರ್ಬಲ್ಯಗಳ ಮೂಲ ಮೊದಲ ಪ್ರವೃತ್ತಿಯನ್ನು ತೋರಿಸುವುದು ಉಚಿತವೇ ಅನ್ನುವ ಪ್ರಶ್ನೆ ದೇವರ ಬಗ್ಗೆ ಉಪನಿಷತ್ತುಗಳ ಓದುಗರಿಗೆ ಉಳಿದುಕೊಳ್ಳುತ್ತದೆ. ಈ ವಿಷಯ ತುಂಬ ಗಂಭೀರವಾಗಿರತಕ್ಕಂಥ ಸಮಸ್ಯೆ. ಇದನ್ನು ಚಂದ್ರಿಕಾಚಾರ್ಯರು ತುಂಬ ಸುಂದರವಾಗಿ ಈ ವಿಶ್ಲೇಷಣೆಯನ್ನು ಮಾಡಿ, ಆದ್ದರಿಂದ ವಿಶಿಷ್ಟಾದ್ವೈತ ಚಿಂತನ ಪದ್ಧತಿಯು ಕೂಡ ನಮಗೆ ಮುದ ನೀಡುವುದಿಲ್ಲ. ಹಾಗಿದ್ದು ನಮ್ಮ ಆಚಾರ್ಯರು ವಿಚಾರ ಮಾಡತಕ್ಕಂಥ ಕ್ರಮ ಹೀಗೆ. ಅದನ್ನು ಚಂದ್ರಿಕಾದಲ್ಲಿ, ಸುಧಾದಲ್ಲಿ, ತತ್ವಪ್ರಕಾಶಕಾದಿಗಳಲ್ಲಿ ತುಂಬ ವಿಸ್ತಾರವಾಗಿ ಹೇಳಿದ್ದಾರೆ. ಕಾಲದ ಮಿತಿಯಲ್ಲಿ ನಾನು ಎಷ್ಟು ಅಂಶಗಳನ್ನು ಹೇಳ್ಬೋದು ಅಷ್ಟು ಅಂಶಗಳನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆಚಾರ್ಯರು ಹೇಳ್ತಾರೆ, ಜೀವನಿಗೆ ವಿಧಿ ನಿಷೇಧಗಳ ವಿಷಯ ಜೀವನಾಗ್ತಾನೆ. ಜೀವನಿಗೆ ಕರ್ತೃತ್ವ ಇದೆ. ಏನು ಕರ್ತೃತ್ವ ಅಂದರೆ ಏನು? ತತ್ವಪ್ರಕಾಶಿಕೆಯಲ್ಲಿ, ಪ್ರಮೇಯ ದೀಪಿಕೆಯಲ್ಲಿ ಈ ಅಂಶವನ್ನು ಸ್ಪಷ್ಟಪಡಿಸ್ತಾರೆ ಟೀಕಾಕೃತ್ಪಾದರು. ಜಡಕ್ಕೂ ಜೀವನಿಗೂ ಇರುವ ಒಂದು ವ್ಯತ್ಯಾಸವನ್ನು ನೀವು ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ಜಡಕ್ಕೆ ಕ್ರಿಯೆ ಇದೆ, ನಮ್ಮಲ್ಲೂ ಕ್ರಿಯೆ ಇದೆ. ಅದನ್ನು ಶಾಸ್ತ್ರದ ಭಾಷೆಯಲ್ಲಿ ಪ್ರಯತ್ನ ಅಂತ ಕರೀತಾರೆ. ಈ ಪ್ರಯತ್ನದ ಹಿಂದೆ ಇಚ್ಛೆ ಇದೆ, ಇಚ್ಛೆ ಹಿಂದೆ ಜ್ಞಾನ ಇದೆ. ನೋಡಿ, ನಾವು ನಾಳೆ ಪರಮ ಪೂಜ್ಯ ಶ್ರೀಪಾದಂಗಳವರಿಂದ ಬೆಳಿಗ್ಗೆ ಪಾಠ ಆಗುತ್ತೆ ಅಂತ ಮೊದಲು ಜ್ಞಾನ ಆಯಿತು. ವೆಬ್ಸೈಟಿಗೆ ಹೋದ್ವು, ವ್ಯಾಸರಾಜ ಮಠದ ವೆಬ್ಸೈಟಿಗೆ ಹೋದ ಕೂಡಲೇ ಜ್ಞಾನೋದಯ ಆಯಿತು. ನಾಳೆ ಶ್ರೀಪಾದಂಗಳವರು ಅನುಭಾಷ್ಯ ಪಾಠ ಮಾಡ್ತಾ ಇದ್ದಾರೆ ಅಂತ ಮೊದಲು ಜ್ಞಾನ. ಆಮೇಲೆ ಇಚ್ಛೆ, ಬೆಳಿಗ್ಗೆ ಏನೇ ಇದ್ದರೂ ಕೂಡ ಎಲ್ಲ ಕೆಲಸ ಬಿಟ್ಟು 7 ರಿಂದ 8 ಗಂಟೆವರೆಗೆ ವ್ಯಾಸರಾಜ ಮಠಕ್ಕೆ ಬರಬೇಕು, ಪಾಠ ಕೇಳಬೇಕು ಅಂತ ಇಚ್ಛೆ. ಅದಕ್ಕೆ ಅನುಗುಣವಾದ ಪ್ರಯತ್ನ, 2 ವೀಲರಲ್ಲೋ 4 ವೀಲರಲ್ಲೋ, ಅದು ಎರಡೂ ಸಿಕ್ಕಲಿಲ್ಲ ಅಂದರೆ 3 ವೀಲರಲ್ಲೋ ಅಂತೂ ಬಂದು ಬೇಡ ನಡ್ಕೊಂಬಂದು ಇದನ್ನು ಕೇಳಬೇಕು ಅನ್ನೋದು ನಮ್ಮ ಪ್ರಯತ್ನ. ಹಾಗಿದ್ದರೆ ಕರ್ತ ಅನ್ನುವ ಶಬ್ದದ ಒಟ್ಟು ತಾತ್ಪರ್ಯ ಇಷ್ಟು. ಅವನಲ್ಲಿ ಅರಿವಿದೆ, ಅರಿವಿನ ಮೂಲಕವಾದ ಇಚ್ಛೆ ಇದೆ, ಇಚ್ಛೆಯ ಮೂಲಕವಾದ ಪ್ರಯತ್ನ ಇದೆ. ಜಡವನ್ನು ಗುರುತಿಸಿ ನೋಡಿ, ಒಂದು ಪುಸ್ತಕ ತಳ್ತೇನೆ, ಆ ಕಡೆ ಹೋಗ್ತದೆ, ಇದು ಕ್ರಿಯಾ. ಇಲ್ಲಿ ಕ್ರಿಯೆ ಇದೆ, ಆದರೆ ಅದರ ಹಿನ್ನೆಲೆಯಲ್ಲಿ ಅಗತ್ಯ ಇರುವ ಇಚ್ಛೆ ಇಲ್ಲ, ಅದಕ್ಕೆ ಇಂಬು ಕೊಡುವ ಮೂಲಭೂತವಾದ ಅರಿವಿಲ್ಲ. ಹಾಗಿದ್ದರೆ ಜಡಕ್ಕೂ ಜೀವನಿಗೂ ಇರತಕ್ಕಂಥ ಒಂದು ಮೂಲಭೂತ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ಜಡದಲ್ಲಿ ಕರ್ತೃತ್ವ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಜಡ ಕರ್ತ ಅಲ್ಲ. ಜಡದಲ್ಲಿ ಕ್ರಿಯೆ ಇದೆ, ಆದರೆ ಜ್ಞಾನ ಇಚ್ಛೆ ಪ್ರಯತ್ನಗಳ ಸಮಷ್ಟಿ ರೂಪವಾದ ಕರ್ತೃತ್ವವನ್ನು
ಜೀವನದಲ್ಲಿ ನಾವು ಮಾತ್ರ ಅರ್ಥೈಸಿಕೊಳ್ಬೋದೇ ಹೊರತು ಜಡದಲ್ಲಿ ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಜಡವನ್ನು ಎಂದರೂ ಯಾವುದಕ್ಕೂ ಕರ್ತೃ ಎಂಬುದಾಗಿ ಹೇಳಲಿಕ್ಕೆ ಬರೋದಿಲ್ಲ. ಜೀವಕರ್ತ, ಜೀವನದಲ್ಲಿ ಕರ್ತೃತ್ವ ಇದೆ, ಜ್ಞಾನ ಇದೆ, ಇಚ್ಛೆ ಇದೆ, ಪ್ರಯತ್ನ ಇದೆ. ಅದರಿಂದ ಜೀವ ವಿಧಿ ನಿಷೇಧಗಳಿಗೆ ವಿಷಯನಾಗ್ತಾನೆ. ಆಹಾರ ಸಂಧ್ಯಾಮುಪಾಸೀತ ಎಂಬತಕ್ಕಂಥ ವಿಧಿಗೆ ನಾನು ವಿಷಯ, ನಾನು ಸಂಧ್ಯಾ ವಂದನೆ ಮಾಡಬೇಕು, ನಾನು ವೇದ ಪಾರಾಯಣ ಮಾಡಬೇಕು, ನಾನು ಶಾಸ್ತ್ರ ಪಾಠವನ್ನು ಕೇಳಬೇಕು, ಈ ರೀತಿ ಬದುಕಬೇಕು ಅನ್ನುವ ವಿಧಿ ನಿಷೇಧಗಳು ನಮ್ಮ ನಿಮ್ಮಂತಹ ಜೀವರಾಶಿಗಳಿಗೆ ಅನ್ವಯ ಆಗ್ತವೆ. ಜಡ ಮತ್ತು ಜೀವಗಳ ಸ್ಪಷ್ಟ ಭೇದವನ್ನು ನಾವು ತಿಳಿದುಕೊಂಡಷ್ಟು ಈ ಪ್ರಮೇಯ ನಮಗೆ ಸರಳವಾಗಿ ಅರ್ಥ ಆಗ್ತದೆ. ಜ್ಞಾನ ಇದೆ ಜೀವನಲ್ಲಿ, ಜ್ಞಾನ ಇಲ್ಲ ಜಡದಲ್ಲಿ. ಇದರ ಬಗ್ಗೆ ಒಂದು ಸಣ್ಣ ವಿವರಣೆಯನ್ನು ಕೊಟ್ಟು ನಾನು ಮುಂದೆ ಹೋಗ್ತೇನೆ. ಇವತ್ತು ಬೃಹತ್ ಯಂತ್ರಗಳಿದ್ದಾವೆ, ರೋಬೋಟ್ ಮುಂತಾದವುಗಳು, ಅವುಗಳಲ್ಲೂ ಜ್ಞಾನ ಇದೆ. ಹಾಗಿದ್ದರೆ ಜ್ಞಾನ ಅನ್ನೋದು ಜೀವನ ಪ್ರಾಪರ್ಟಿ ಆಗಲಿಲ್ಲ, ಸಂಪನ್ಮೂಲ ಆಗಲಿಲ್ಲ. ಜಡದಲ್ಲೂ ಜ್ಞಾನ ಇದೆ. ಜ್ಞಾನಾಧಿಕರಣ ಆತ್ಮ ಅಂತ ಹೇಳಿದರು ತಾರ್ಕಿಕರು. ನೋಡಿ, ಜೀವ ಅಂದರೆ ಯಾರು? ಜ್ಞಾನವುಳ್ಳವನು ಜೀವ. ನೋಡಿ, ನಮ್ಮಲ್ಲಿ ಜ್ಞಾನ ಇದೆ, ನಾವು ಜೀವರು. ಭಗವತ್ಪಾದಾಚಾರ್ಯರು ಹೇಳಿದರು, ಇದು ಅಪೂರ್ಣವಾದ ವಿವರಣೆ ಜೀವನ ಬಗ್ಗೆ. ಜ್ಞಾನ ಎಂಬುದು ಜಡವಸ್ತುಗಳಲ್ಲೂ ಕಾಣಿಸ್ತದೆ. ನೋಡಿ, ನಮ್ಮ ಕಾಲದಲ್ಲಿ ನಾವೇನು ರೋಬೋಟ್ ಮುಂತಾದ ಮಹಾಯಂತ್ರಗಳನ್ನು ಕಾಣ್ತಾ ಇದ್ದೇವೆ, ಇದರಲ್ಲಿ ಕಾಣುವಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಕೃತಕವಾದ ಜ್ಞಾನ. ಹಾಗಿದ್ದರೆ ಜ್ಞಾನವೇ ಆತ್ಮ ಅಲ್ಲ, ಜ್ಞಾನವುಳ್ಳವನು ಆತ್ಮ ಅಲ್ಲ, ಜ್ಞಾನವೇ ಆತ್ಮ ಅಂತ ವೇದಾಂತ ಹೇಳಿತು. ಈ ಜೀವ ಇದ್ದಾನಲ್ಲ, ಇವನಲ್ಲಿರ್ತಕ್ಕಂಥದ್ದು ನ್ಯಾಚುರಲ್ ಇಂಟೆಲಿಜೆನ್ಸಿ, ಸಹಜವಾಗಿರತಕ್ಕಂಥ ಜ್ಞಾನ. ಜ್ಞಾನವೇ ಜೀವ. ಇದು ಜೀವನ ಮಹಿಮೆ, ಜೀವನ ವ್ಯಕ್ತಿತ್ವ. ಇದು ಜೀವ ಸಹಜವಾಗಿ ಜ್ಞಾನ ರೂಪನಾಗಿದ್ದಾನೆ, ಆನಂದ ರೂಪನಾಗಿದ್ದಾನೆ, ವಿಜ್ಞಾನಮಯನಾಗಿದ್ದಾನೆ, ಆನಂದಮಯನಾಗಿದ್ದಾನೆ. ಇದು ಜೀವನ ಹೆಗ್ಗಳಿಕೆ. ನೋಡಿ, ಜಡವಸ್ತುಗಳಲ್ಲಿ ನಾವು ಯಾವ ರೀತಿಯಲ್ಲಿ ಪ್ರೋಗ್ರಾಮ್ ಮಾಡಿರ್ತೇವೆ ಅದಕ್ಕೆ ತಕ್ಕಂತೆ ಅವರು ರಿಯಾಕ್ಟ್ ಆಗ್ತವೆ. ಅಲ್ಲಿ ನೋಡಿ, ಪ್ರೋಗ್ರಾಮ್ ಇಲ್ಲದೇ ಇದ್ದರೆ ಆ ಫಂಕ್ಷನನ್ನು ಆ ಜಡವಸ್ತು ಮಾಡಲಾರದು. ನಾವು ಬಾಲಮುರಳಿ ಕೃಷ್ಣನ ಫೈಲ್ಸು, ಹಾಡುಗಳನ್ನು ಅಪ್ಲೋಡ್ ಮಾಡಿದ್ದೇವೆ ನಮ್ಮ ಸಿಸ್ಟಮ್ನಲ್ಲಿ, ನಮ್ಮ ಟ್ಯಾಬ್ನಲ್ಲಿ. ಅದನ್ನು ಕೇಳಬೇಕು ಅಂತ ಅದಕ್ಕೆ ಬೇಕಾದ ಸೂಚನೆಯನ್ನು ಕೊಟ್ಟರೆ ಕೂಡಲೇ ಕೇಳಲಿಕ್ಕೆ ಅದು ತಕ್ಷಣ ಹಾಡುಗಳನ್ನು ಕೊಡ್ತದೆ, ಕೇಳಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಬಿಟ್ಟು ನಾವು ಇದು ಬೇಡ, ನಮಗೆ ಮುರುಗೋಡು ಕೃಷ್ಣದಾಸರ ಹಾಡು ಕೇಳಬೇಕು ನಾನು ಅಂತ ಸೂಚನೆ ಕೊಟ್ಟರೆ, ನೀನು ಫೈಲ್ ಇಟ್ಟಿಲ್ಲಪ್ಪ, ಇದರಲ್ಲಿ ಡೇಟಾ ಇಲ್ಲ, ಆ ಹಾಡುಗಳನ್ನು ನೀನು ಕೇಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತದೆ. ಹಾಗಿದ್ದರೆ ಸಿಸ್ಟಮೆಟಿಕ್ ಪ್ರೋಗ್ರಾಮ್ ನಾವೇನು ಮಾಡಿದ್ದೇವೆ, ಬರೆದಿದ್ದೇವೆ, ಆ ಪ್ರೋಗ್ರಾಮ್ಗೆ ತಕ್ಕಂತೆ ರಿಯಾಕ್ಟ್ ಆಗತಕ್ಕಂಥದ್ದು ಜಡವಸ್ತು, ರೋಬೋಟ್ ಮುಂತಾದವುಗಳು. ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇದೆ. ನ್ಯಾಚುರಲ್ ಇಂಟೆಲಿಜೆನ್ಸಿಯ ಪ್ರಭಾವ ಏನು ಅಂದರೆ, ತತ್ಸಮವಾದ ಅನೇಕ ವಿಷಯಗಳನ್ನು ಅದು ಗುರುತಿಸಬಲ್ಲದು, ಅರ್ಥೈಸಿಕೊಳ್ಳಬಲ್ಲದು, ಅದಕ್ಕೆ ತಕ್ಕಂತೆ ರಿಯಾಕ್ಟ್ ಆಗಬಲ್ಲದು. ಇದು ಸಹಜವಾದ ಜ್ಞಾನರೂಪನಾಗಿರ್ತಕ್ಕಂಥ ಆತ್ಮನಲ್ಲಿರ್ತಕ್ಕಂಥ ಗುಣ. ಆದ್ದರಿಂದ ಜೀವಾಂತ ನಾವು ಯಾವುದರ ವೇದಾಂತದ ಭಾಷೆಯಲ್ಲಿ ಕರಿತೇವೆ, ಅವನಲ್ಲಿ ಜ್ಞಾನ ಇದೆ, ಇಚ್ಛೆ ಇದೆ, ಪ್ರಯತ್ನ ಇದೆ. ಈ ಜ್ಞಾನೇಚ್ಛಾ ಪ್ರಯತ್ನಗಳು ಸ್ವಾಭಾವಿಕವಾದದ್ದು, ಔಪಾಧಿಕವಾದದ್ದಲ್ಲ. ಸಹಜವಾಗಿರತಕ್ಕಂಥ ಜ್ಞಾನ, ಸಹಜವಾಗಿರತಕ್ಕಂಥ ಇಚ್ಛೆ ಮತ್ತು ಪ್ರಯತ್ನಗಳು ಜೀವನದಲ್ಲಿ ಇದ್ದಾವೆ. ಆದರೆ ಪರಮಾತ್ಮ ಹಿಂದೆ ಪ್ರೇರಕನಾಗಿದ್ದಾನೆ, ಪರಮಾತ್ಮನ ಪ್ರೇರಣೆಗೆ ಒಳಪಟ್ಟ ಜ್ಞಾನ ಇಚ್ಛೆ ಪ್ರಯತ್ನಗಳನ್ನು ಒಳಗೊಂಡು ಈ ಜೀವನು ವಿಧಿಯನ್ನೂ ಮಾಡ್ತಾನೆ, ವಿಹಿತವನ್ನೂ ಮಾಡ್ತಾನೆ, ನಿಷಿದ್ಧವನ್ನೂ ಮಾಡ್ತಾನೆ. ಆದ್ದರಿಂದ ಜೀವನನ ಕರ್ತ ಎಂಬುದಾಗಿ ಕರೆಯತಕ್ಕಂಥದ್ದು ಏನೂ ತಪ್ಪಲ್ಲ. ಈ ಪ್ರಮೇಯವನ್ನು ಹೇಳುವಾಗ ನಿಮಗೆ ಒಮ್ಮೆ ನಾನು ಗೀತಾ ತಾತ್ಪರ್ಯಕ್ಕೆ ಹೋಗಿ ಮತ್ತೆ ಪುನಃ ಮುಂದೆ ಹೋಗ್ತೇನೆ. ಭಗವತ್ಪಾದಾಚಾರ್ಯರು ನಮ್ಮಂಥ ಮಂದರಿಗೆ ಅರ್ಥ ಆಗುವಂತಹ ಒಂದು ಉದಾಹರಣೆಯನ್ನು ಅಲ್ಲಿ ಕೊಟ್ಟಿದ್ದಾರೆ. ಗೌರ್ದೋಗ್ಧ್ರಿ ಅಥ ಪುಮಾಂದೋಗ್ಧ ಸ್ತನಂದೋಗ್ಧ್ರಿ ತಥೈವಚ. ಆಚಾರ್ಯ ಹೇಳ್ತಾರೆ, ನಾವೊಂದು ಸ್ಟೇಟ್ಮೆಂಟ್ ಮಾಡ್ತೇವೆ ನೋಡಿ, ಕೆಚ್ಚಲು ಹಾಲು ಕರೀತದೆ, ಗೊಲ್ಲ ಹಾಲು ಕರೀತಾ ಇದ್ದಾನೆ, ಹಸು ಹಾಲು ಕರೀತದೆ. ಯಾವುದು ಸರಿ? ಎಲ್ಲವೂ ಸರಿ, ಯಾವುದೂ ತಪ್ಪಲ್ಲ. ವಿಚಾರ ಮಾಡಿ ನೋಡಿ, ಕೆಚ್ಚಲು ಹಾಲು ಕರೀತಾ ಇದೆ, ಹಸು ಹಾಲು ಕರೀತಾ ಇದೆ, ಗೊಲ್ಲ ಹಾಲು ಕರೀತಾ ಇದ್ದಾನೆ. ಈ ಮೂರನ್ನು ಪರಮಾತ್ಮ, ಜೀವಾತ್ಮ, ಜಡ, ಈ ಮೂರನ್ನು ಅರ್ಥ ಮಾಡಿಕೊಂಡ್ಬಿಡಿ ಇದರಲ್ಲಿ ಎಂದರು ಆಚಾರ್ಯರು. ಹೇಗೆ ನೋಡಿ, ಜಡದಲ್ಲಿ ಬರೀ ಕ್ರಿಯೆ ಇದೆ ಅಂತ ನಾವು ನಿಮಗೆ ತಿಳಿಸಿಕೊಟ್ಟವಲ್ವೇ. ನೋಡಿ, ಕೆಚ್ಚಲು ಹಾಲು ಕರೀತದೆ, ಆದರೆ ಕೆಚ್ಚಲಿಗೆ ಅರಿವಿಲ್ಲ, ಇಚ್ಛೆ ಇಲ್ಲ. ಆದರೆ ಆ ಕೆಚ್ಚಲನ್ನ ಒಳಗೊಂಡ ಹಸು ಉಂಟಲ್ಲ, ಅದು ಜೀವ, ಅದಕ್ಕೆ ಸ್ವಯಂ ಅರಿವಿದೆ, ಇಚ್ಛೆ ಇದೆ, ಪ್ರಯತ್ನವೂ ಇದೆ. ಅದಕ್ಕೆ ನಾವೇನು ಮಾಡ್ತೇವೆ? ಆ ಹಸುವಿನ ಬಳಿಗೆ ಕರುವನ್ನು ತೊಗೊಂಡು ಬರ್ತೇವೆ, ನೀರು ಹಾಕ್ತೇವೆ, ಹಿಂಡಿ ಹಾಕ್ತೇವೆ, ಹುಲ್ಲು ಹಾಕ್ತೇವೆ. ಅದರ ಒಳಗಿರುವ ಹಾಲು ಕರೆಯಬೇಕು ಎಂಬ ಸಹಜವಾದ ಇಚ್ಛೆಗೆ ಚಾಲನೆಯನ್ನು ಕೊಡ್ತೇವೆ.
ಹಾಗಿದ್ದರೆ ಏನಾಯಿತು? ಹಸುವಿನ ಒಳಗೆ ಹಾಲು ಕೊಡಬೇಕು ಅನ್ನುವ ಇಚ್ಛೆ ಸುಪ್ತವಾಗಿದೆ, ಸಹಜವಾಗಿದೆ. ಆ ಇಚ್ಛೆಗೆ ಇಂಬು ಕೊಡುವ, ಚಾಲನೆ ಕೊಡುವ ಪ್ರಯತ್ನವನ್ನು ಏನು ಮಾಡಿದ? ಗೊಲ್ಲ ಮಾಡಿದ. ಅವನೇನು ಮಾಡಿದ? ಕರುವನ್ನು ತೊಗೊಂಡು ಬಂದು ಪಕ್ಕದಲ್ಲಿ ಬಿಟ್ಟ, ಮೊದಲದಕ್ಕೆ ಹಾಲು ಕುಡಿಲಿಕ್ಕೆ ಬಿಟ್ಟ, ಹುಲ್ಲು ಹಾಕಿದ, ಹಿಂಡಿ ಹಾಕಿದ, ನೀರು ಕುಡಿಸಿದ, ಮೈ ದಡವಿದ. ಇವೆಲ್ಲ ಗೊಲ್ಲನ ಕ್ರಿಯೆಗಳಿಂದ ಏನಾಯಿತು? ಸಹಜವಾಗಿರುವ ಹಾಲು ಕೊಡಬೇಕು ಅನ್ನುವ ಅದರ ಒಳಗಿರುವ ಇಚ್ಛೆ ಪ್ರಕಟಗೊಂಡಿತು. ಹಾಗೆ ಪ್ರತಿಯೊಬ್ಬ ಜೀವನಲ್ಲೂ ಕೂಡ ಸಹಜವಾಗಿರತಕ್ಕಂತಹ ಜ್ಞಾನ ಇಚ್ಛೆಗಳಿದ್ದಾವೆ. ಇದು ಪರಮಾತ್ಮನ ಪ್ರೇರಣೆಯಿಂದ ಚಾಲನೆಯನ್ನು ಪಡೆದುಕೊಳ್ತವೆ. ಆದ್ದರಿಂದ ನಮ್ಮದಾಗಿರತಕ್ಕಂತಹ ಜ್ಞಾನ ಇಚ್ಛೆ ಪ್ರಯತ್ನಗಳಿಂದ ನಾವು ಕಾರ್ಯವನ್ನು ಮಾಡೋಣದರಿಂದ ನಾವು ಕರ್ತ ಅಂತ ಕರೆಸಿಕೊಳ್ತೇವೆ. ಕರ್ತೃತ್ವಕ್ಕೆ ಸ್ವಾತಂತ್ರ್ಯ ಬೇಕಿಲ್ಲ. ಕೇವಲ ಜ್ಞಾನೇಚ್ಛಾ ಪ್ರಯತ್ನಗಳು ಇದ್ದರೆ ಸಾಕು. ವಿಧಿ ನಿಷೇಧಗಳಿಗೆ ಜೀವ ವಿಷಯ ಆಗಬೇಕಾದರೆ ಅವನಿಗೆ ಕರ್ತೃತ್ವ ಸಾಕೆ ಹೊರತು ಸ್ವಾತಂತ್ರ್ಯದ ಅನಿವಾರ್ಯತೆ ಇಲ್ಲ ಎಂಬುದನ್ನು ಚಂದ್ರಿಕಾಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ. ವಿಧಿ ನಿಷೇಧಕ್ಕೆ ಒಬ್ಬ ವ್ಯಕ್ತಿ ವಿಷಯ ಆಗಬೇಕಾಗಿದ್ದರೆ ಏನು ಬೇಕು ಅಂದರೆ ಕರ್ತೃತ್ವ ಬೇಕೇ ಹೊರತು ಸ್ವಾತಂತ್ರ್ಯದ ಅವಶ್ಯಕತೆ ಇಲ್ಲ. ಸ್ವಾತಂತ್ರ್ಯ ಇಲ್ಲದೇ ಇದ್ದರೂ ಕೂಡ ಅವನು ಕರ್ತ ಆಗ್ತಾನೆ. ನಿಮಗೊಂದು ಉದಾಹರಣೆ ಹೇಳ್ತಾರೆ ನೋಡಿ ಚಂದ್ರಿಕಾಚಾರ್ಯರು, ಭಾಳ ಸರಳವಾದ ಉದಾಹರಣೆ. ತಂದೆ ಮಗನಿಗೆ ಹೇಳ್ತಾನೆ ಸಂಧ್ಯಾವಂದನೆ ಮಾಡು ಅಂತ ಹೇಳ್ತಾನೆ. ತಂದೆ ಮಗನಿಗೆ ಸಂಧ್ಯಾವಂದನೆ ಮಾಡು ಅಂತ ಹೇಳ್ತಾನೆ. ಅವನಿಗೆ ಸಂಧ್ಯಾವಂದನೆ ಹೇಳಿಕೊಟ್ಟಿದ್ದಾನೆ, ಅರ್ಥವನ್ನು ಹೇಳಿಕೊಟ್ಟಿದ್ದಾನೆ, ಹೇಗೆ ಶ್ರದ್ಧೆಯಿಂದ ಮಾಡಬೇಕು ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾನೆ. ತಂದೆ ಹೇಳಿದ ಕೂಡಲೇ ಮಗ ಶ್ರದ್ಧೆಯಿಂದ ಸಂಧ್ಯಾವಂದನೆ ಮಾಡ್ತಾನೆ. ಹಾಗಾದರೆ ಗಮನಿಸಿ, ತಂದೆಯ ಮಾತನ್ನು ಕೇಳಿ ಪ್ರೇರಣೆ ಪಡೆದು ಮಗ ಸಂಧ್ಯಾವಂದನೆ ಮಾಡಿದ. ಮಗನಿಗೆ ಪುಣ್ಯ ಉಂಟೋ ಇಲ್ಲೋ? ಖಂಡಿತವಾಗಿ ಪುಣ್ಯ ಉಂಟು. ಅವನಿಗೆ ಕರ್ತೃತ್ವ ಇದೆಯೋ ಇಲ್ಲೋ? ಸಂಧ್ಯಾವಂದನೆ ಮಾಡಿ ನಾಹಂಕರ್ತ ಹರಿಕರ್ತ ಅಂತ ದೇವರಿಗೆ ಅದನ್ನು ಸಮರ್ಪಣೆ ಮಾಡ್ತಾ ಇದ್ದಾನೆ ಮಗ. ಅವನಿಗೆ ಪುಣ್ಯ ಉಂಟೋ ಇಲ್ಲೋ? ಖಂಡಿತ ಉಂಟು. ಅಲ್ಲ, ತಂದೆ ಪ್ರೇರಣೆ ಮಾಡಿದ, ಹೌದು ತಂದೆ ಪ್ರೇರಣೆ ಮಾಡಲಿ. ಆದರೆ ಮಗನದ್ದೂ ಆದ ಜ್ಞಾನ ಇಚ್ಛೆ ಪ್ರಯತ್ನಗಳು ಇದ್ದಾವೆ. ಅದರಂತೆ ಪ್ರತಿಯೊಬ್ಬ ಜೀವನು ಕರ್ಮವನ್ನು ಮಾಡುವಾಗ ಪರಮಾತ್ಮನು ಹಿಂದೆ ನಿಂತುಕೊಂಡು ನಮ್ಮ ಜ್ಞಾನ ಇಚ್ಛೆ ಪ್ರಯತ್ನಗಳಿಗೆ ಚಾಲನೆಯನ್ನು ಕೊಟ್ಟು ಕರ್ಮವನ್ನು ಮಾಡಿಸ್ತಾ ಇದ್ದಾನೆ. ಆದ್ದರಿಂದ ವಿಧಿಯನ್ನೇ ಮಾಡಲಿ, ನಿಷಿದ್ಧವನ್ನೇ ಮಾಡಲಿ, ವಿಹಿತವಾದ್ದನ್ನೇ ಮಾಡಲಿ, ನಿಷಿದ್ಧವನ್ನೇ ಮಾಡಲಿ, ಅದರ ಒಳಗೆ ದೇವರ ಜ್ಞಾನ ಇಚ್ಛಾ ಪ್ರಯತ್ನಗಳ ಜೊತೆಗೆ ನಮ್ಮ ಜ್ಞಾನ ಇಚ್ಛಾ ಪ್ರಯತ್ನಗಳು ಇದ್ದಾವೆ. ನಮ್ಮ ಜ್ಞಾನ ಇಚ್ಛಾ ಪ್ರಯತ್ನಗಳು ಇದ್ದಾವೆ. ನಮ್ಮ ಜ್ಞಾನ ಇಚ್ಛಾ ಪ್ರಯತ್ನಗಳು ಇರೋಣದರಿಂದ ನಾವು ಅದಕ್ಕೆ ಫಲಭಾಗಿಗಳಾಗ್ತೇವೆ. ವಿಹಿತವಾದಕ್ಕಾಗಲಿ ನಿಷಿದ್ಧಕ್ಕಾಗಲಿ ನಾವು ಫಲಭಾಗಿಗಳಾಗ್ತೇವೆ. ನಾವು ಕರ್ತ ಅನ್ನಿಸ್ಕೊಳ್ತೇವೆ, ಫಲಕ್ಕೆ ಹೊಣೆಗಾರರು ಆಗ್ತೇವೆ. ತಿರುಪತಿಯಲ್ಲಿ ರಥ ಎಳಿತೇವೆ, ಶ್ರೀನಿವಾಸನ ರಥ ಎಳಿತೇವೆ. ಉಡುಪಿಗೆ ಹೋದರೆ ಕೃಷ್ಣನ ರಥ ಎಳಿತೇವೆ. ಸಾವಿರಾರು ಮಂದಿ ರಥ ಎಳಿತೇವೆ. ನಾವು ಎಳೆದಿದ್ದೇವೆ. ನಮಗೆ ಬರಬೇಕಾದ ಪುಣ್ಯ ನಮಗೆ ಬಂತು, ಅವರಿಗೆ ಬರಬೇಕಾದ ಪುಣ್ಯ ಅವರಿಗೆ ಬಂತು. ರಥ ಎಳಿತಾ ಎಳಿತಾ ಇನ್ನು ಕೆಲವರು ಯಾರೋ ರಥ ಎಳಿತಕ್ಕಂಥ ವ್ಯಕ್ತಿಗಳು ನಮಗೆ ಬೇಡದವರು ಇರ್ತಾರೆ. ಅವರನ್ನು ನೋಡಿಕೊಂಡು ಬೈಕೊಂಡು ರಥ ಎಳಿತಾ ಇರ್ತಾರೆ. ಅವರಿಗೆ ಪಾಪ ಹೂ ಬಂತು. ಯಾರೋ ಸದ್ವೈಷ್ಣವರು ತಂಪಾಟಿತಾ ಅವ್ರ ರಥ ಎಳಿತಾ ಇರ್ತಾರೆ. ಅವರ ಮೇಲೆ ಇವ್ರಿಗೆ ಸಿಟ್ಟುಂಟು. ಸಿಟ್ಟಿರುವುದರಿಂದ ಇವನೇನು ಮಾಡ್ತಾನೆ? ಒಬ್ಬ ಎಕ್ಸ್ ಅವನನ್ನು ಬೈತಾ ಅವನ ಬಗ್ಗೆ ಕೆಟ್ಟ ಮಾತಾಡ್ತಾ ರಥ ಎಳಿತಾ ಇರ್ತಾನೆ. ಒಂದೇ ರಥಕ್ರಿಯೆಯಲ್ಲಿ ತೊಡಗಿದಾಗಲೂ ಕೂಡ ಯಾರು ಶ್ರದ್ಧೆಯಿಂದ ದೇವರ ಸ್ಮರಣೆ ಮಾಡ್ತಾ ಆ ಕಾರ್ಯದಲ್ಲಿ ತೊಡಗಿದರೋ ಅವರಿಗೆ ಪುಣ್ಯ ಬಂತು. ಅದೇ ರಥಕ್ರಿಯೆ, ರಥ ಎಳೆಯುವ ಕಾರ್ಯದಲ್ಲಿ ತೊಡಗಿದವನು ಇನ್ನೊಬ್ಬ ಎಕ್ಸ್, ಅವನು ಯಾರನ್ನು ಬೈತಾ, ಸ್ವಾಮಿಗಳನ್ನು ಬೈತಾ, ಮತ್ತೊಬ್ಬರನ್ನು ಬೈತಾ, ಮುದೊಬ್ಬರನ್ನು ಬೈತಾ, ಇವತ್ತು ಊಟ ಸರಿ ಇರಲಿಲ್ಲ, ಬಡಿಸೋನು ಸರಿ ಬಡಿಸಲಿಲ್ಲ ಅಂತ ಬಡಿಸೋನು ಬೈಕೊಂಡು ರಥ ಎಳಿತಾ ಇದ್ದಾನೆ. ಹಾಗಿದ್ದರೆ ಒಂದೇ ಕ್ರಿಯೆಯಲ್ಲಿ ಅನೇಕ ಮಂದಿ ತೊಡಗುವಾಗ ಅವರವರ ಭಾವಕ್ಕೆ ತಕ್ಕಂತೆ, ಶ್ರದ್ಧೆಗೆ ತಕ್ಕಂತೆ ಅವರು ಕರ್ಮದಲ್ಲಿ ತೊಡಗುತ್ತಾರೆ. ಅದಕ್ಕೆ ತಕ್ಕ ಫಲವನ್ನು ಪಡೆದುಕೊಳ್ತಾರೆ. ಯತ್ಕರ್ಮ ಕುರುತೆ ತದಭಿ ಸಂಪದ್ಯತೆ. ಆದ್ದರಿಂದ ಜೀವನದ್ದೇ ಆದ ಜ್ಞಾನೇಚ್ಛಾ ಪ್ರಯತ್ನಗಳು ಅದರಲ್ಲಿ ಪ್ರಧಾನವಾದ ಪಾತ್ರವನ್ನು ವಹಿಸ್ತಾ ಇದ್ದಾವೆ. ಆದ್ದರಿಂದ ಪರಮಾತ್ಮ ಪ್ರೇರಕನಾಗಿ ನಿಂತುಕೊಂಡಿದ್ದಾನೆ. ಅದರಿಂದಾಗಿ ಜೀವನ ಕರ್ತೃವಾಗಿದ್ದಾನೆ, ಫಲಕ್ಕೂ ಹೊಣೆಗಾರನಾಗ್ತಾನೆ. ಇದರ ಮೇಲೆ ಒಂದು ಪ್ರಶ್ನೆ ಬರ್ತದೆ, ಸ್ವಾಮಿ ಇದರಲ್ಲಿ ಏನು ದೊಡ್ಡಸ್ತಿಕೆ ಇದೆ ನೀವು ಹೇಳುವುದರಲ್ಲಿ? ನಮ್ಮ ಪರಿಸ್ಥಿತಿ ಹೇಗುಂಟು ಅಂದರೆ ಪ್ರವಾಹದಲ್ಲಿ ಸಿಲುಕಿರತಕ್ಕಂಥ ವ್ಯಕ್ತಿಯಂತೆ ಇದ್ದೇವೆ ನಾವು. ಪ್ರವಾಹದಲ್ಲಿ ಒಂದು ದಾರು ಒಂದು ಕಟ್ಟಿಗೆ ಕೊಚ್ಕೊಂಡು ಹೋಗ್ತಾ ಇರ್ತದೆ. ನಾವು ಹೀಗೆ ಪ್ರವಾಹದಲ್ಲಿ ಸಂಸಾರದಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದೇವೆ. ನಮಗೇನು ವಿಚಾರ ಮಾಡಲಿಕ್ಕೆ ಆಸ್ಪದವೇ ಇಲ್ಲ. ದೇವರು ಏನು ಪ್ರೇರಣೆ ಮಾಡ್ತಾನೋ ಅದನ್ನು ಮಾಡ್ತೇವೆ. ನಮ್ಮದೇನು ವಿಚಾರ ಉಂಟು ಸ್ವಾಮಿ ಇದರಲ್ಲಿ? ನಮಗೇನು ಆಲೋಚನಾ ಶಕ್ತಿ ಇದೆ? ಎಲ್ಲ ದೇವರು ಮಾಡ್ತಾನೆ. ನಮ್ಮದು ಅಂತ ಏನು ಇಲ್ಲವೇ ಇಲ್ಲಲ್ಲ. ಪರಮಾತ್ಮನೇ ಎಲ್ಲವನ್ನು ನಿಂತು ಮಾಡಿಸ್ತಾ ಇದ್ದಾನೆ. ನೋಡಿ, ಪರಮಾತ್ಮನ ಪಾತ್ರ ಹೇಗೆ ಅನ್ನೋದನ್ನು ಸ್ಪಷ್ಟ ಗಮನಿಸಿ. ಅವನು ತಂದೆಯಂತೆ ಅಲ್ಲ, ಗುರುವಿನಂತೆ ಅಲ್ಲ. ತಂದೆ ಮತ್ತು ಗುರು ಹೊರಗೆ ನಿಂತು ಹೇಳ್ತಾರೆ ನಮಗೆ, ಇದನ್ನು ಮಾಡಬೇಡ, ಇದನ್ನು ಮಾಡು ಅಂತ. ದೇವರು ಹಾಗಲ್ಲ, ಒಳಗೆ ನಿಂತು ಕೆಲಸ ಮಾಡ್ತಾನೆ. ಇವರು ಒಳಗೆ ನಿಂತು ಕೆಲಸ ಮಾಡೋದಿಲ್ಲ. ನಮಗೆ ನಿಯಾಮಕರಲ್ಲ ತಂದೆ ಮತ್ತು ಗುರುಗಳು. ಹೊರಗೆ ನಿಂತ್ಕೊಂಡು ನೋಡಪ್ಪ ಇದನ್ನು ಮಾಡು, ಒಳ್ಳೆಯದಾಗತ್ತೆ ನಿನಗೆ, ಇದನ್ನು ಮಾಡಬೇಡ, ಇದನ್ನು ಮಾಡಿದರೆ ಕೆಟ್ಟದ್ದಾಗತ್ತೆ ಅಂತ ಬುದ್ಧಿವಾದವನ್ನು ಹೇಳ್ತಾರೆ. ಕೇಳೋದು ಬಿಡೋದು ನಮಗೆ ಬಿಟ್ಟದ್ದು. ಅಂತೂ ಹೊರಗೆ ನಿಂತು ಪ್ರೇರಕರೇ ಹೊರತು ಒಳಗೆ ನಿಂತು ಪ್ರೇರಕರಲ್ಲ. ದೇವರು ಹಾಗಲ್ಲ.
ಒಳಗೆ ನಿಂತು ಪ್ರೇರಣೆ ಮಾಡ್ತಾ ಇದ್ದಾನೆ. ನನಗೆ ಅವನು ಕೆಟ್ಟದ್ದನ್ನು ಮಾಡು, ಸುಳ್ಳನ್ನು ಹೇಳು ಅಂತ ಪ್ರೇರಣೆ ಮಾಡಿದ್ದರಿಂದ ನಾನು ಸುಳ್ಳನ್ನು ಹೇಳಿದೆ. ಹಾಗಾದರೆ ಸುಳ್ಳನ್ನು ಹೇಳಿದ್ದ ನನ್ನ ತಪ್ಪಲ್ಲ, ಅವನು ಹೇಳಿಸಿದ್ದು ಅವನ ತಪ್ಪು. ನಾನಿದಕ್ಕೆ ಹೊಣೆಗಾರ ಅಲ್ಲ. ದೇವರು ಸುಳ್ಳು ಹೇಳುವಂತ ಪ್ರೇರಣೆ ಮಾಡದೇ ಇದ್ದರೆ ನಾನು ಸುಳ್ಳು ಹೇಳ್ತಿರಲಿಲ್ಲ. ದೇವರು ಸಂಧ್ಯಾವಂದನೆ ಮಾಡುವಂತ ಪ್ರೇರಣೆ ಮಾಡಿದ, ಸಂಧ್ಯಾವಂದನೆ ಮಾಡಿದೆ. ಸುಳ್ಳು ಹೇಳುವಂಥ ಪ್ರೇರಣೆ ಮಾಡಿದ, ಸುಳ್ಳು ಹೇಳಿದೆ. ಅದರಿಂದಾಗಿ ನನ್ನ ಹೊಣೆಗಾರಿಕೆ ಎರಡಕ್ಕೂ ಇಲ್ಲ. ಸಂಧ್ಯಾವಂದನೆ ಮಾಡಿದ ಪುಣ್ಯವೂ ನನಗೆ ಬೇಡ, ಸುಳ್ಳು ಹೇಳಿದ ಪಾಪವೂ ನನಗೆ ಬೇಡ. ಎರಡೂ ದೇವರೇ ತಗೊಳ್ಳಿಬೇಕಾದರೆ ಬೇಡ ಬಿಡಲಿ ಅವನು. ನನ್ನನ್ನಂತೂ ಇದಕ್ಕೆ ಹೊಣೆಗಾರ ನಾನು ಮಾಡುವಂತೆ ಇಲ್ಲ. ಅದರಿಂದ ನೀವು ಪರಮಾತ್ಮನಿಗೆ ಸ್ವಾತಂತ್ರ್ಯವನ್ನು ಒಪ್ಪಿದಂತೆ ಜೀವನಿಗೆ ಸ್ವಾತಂತ್ರ್ಯವನ್ನು ಒಪ್ಪದೆ ಎಲ್ಲವನ್ನೂ ಪರಮಾತ್ಮ ಮಾಡಿಸ್ತಾ ಇದ್ದಾನೆ ಎಂಬ ಪ್ರಮೇಯವನ್ನು ನೀವು ಜಗತ್ತಿಗೆ ತಿಳಿಸಿದ್ದಾದ ಪಕ್ಷದಲ್ಲಿ ಈ ಚಿಂತನೆ ಅಪಕ್ವವಾಗ್ತದೆ, ಅಪೂರ್ಣ ಆಗ್ತದೆ. ಪರಮಾತ್ಮನೇ ಎಲ್ಲವನ್ನು ಮಾಡಿಸ್ತಾ ಇದ್ದಾನೆ ಅಂದಮೇಲೆ ಎಲ್ಲದಕ್ಕೂ ಅವನೇ ಹೊಣೆಗಾರನಾಗಲಿ. ನಮಗೆ ಯಾಕೆ ಹೇಳ್ತೀರಿ ನೀವು ಅದನ್ನು ಮಾಡು ಇದನ್ನು ಮಾಡು ಅಂತ? ಅವನು ಪ್ರೇರಣೆ ಕೊಡಲಿ, ಮಾಡ್ತೇವೆ. ಧೃತರಾಷ್ಟ್ರನಿಗೆ ಕೃಷ್ಣ ಪರಮಾತ್ಮ ಬುದ್ಧಿವಾದ ಹೇಳಿಸ್ಬೇಕು ಅಂತ ಅಕ್ರೂರನನ್ನು ಕಳಿಸಿಕೊಟ್ಟಂತೆ. ಭಾಗವತ ಹೇಳ್ತದೆ ಇದನ್ನು. ಅವನಿಗೇನು ಅಕ್ರೂರ ಬಂದು ಬೋಧನೆ ಮಾಡಿದ ಅಂದರೆ, ನೀನು ಬಹಳ ಅನ್ಯಾಯ ಮಾಡ್ತಾ ಇದ್ದೀನಿ ಧೃತರಾಷ್ಟ್ರನಿಗೆ ಹೇಳಿದ. ನಮ್ಮ ಭಾರತ ದೇಶದ ಸಂವಿಧಾನದ ಪ್ರಕಾರ, ಕಾನ್ಸ್ಟಿಟ್ಯೂಷನ್ನಿನ ಪ್ರಕಾರ ನೀನು ಈ ರಾಜ್ಯದ ರಾಜನಾಗಲಿಕ್ಕೆ ನಿನಗೆ ಬೇಸಿಕ್ ಕ್ವಾಲಿಫಿಕೇಷನ್ ಇಲ್ಲ. ಕುರುಡರು, ಹೆಳವರು ಸಂವಿಧಾನದ ಪ್ರಕಾರ ರಾಷ್ಟ್ರದ ಪ್ರಧಾನಿಯಾಗುವಂತೆ ಇಲ್ಲ. ನೀನು ಪ್ರಧಾನಿಯಾದದ್ದು ನಿನ್ನ ತಮ್ಮನಾದ ಪಾಂಡುವಿನ ಔದಾರ್ಯ, ಅದರಿಂದ ನೀನು ಪ್ರಧಾನಿಯಾದದ್ದು. ನಿನ್ನ ಪಾಂಡುವಿನ ಮಗನಾದ ಯುಧಿಷ್ಠಿರನಿಗೆ ಯಾವತ್ತು ಮೆಜಾರಿಟಿ ಬಂತು ಆವತ್ತು ಈ ಸ್ಥಾನ ನೀನು ತೆರವು ಮಾಡಿಕೊಡಬೇಕು. ಕಾನೂನಿನ ಪ್ರಕಾರ ನಿನಗೆ ಅರ್ಹತೆ ಇಲ್ಲ. ನಿನ್ನ ಮಗ ಅರ್ಥಾತ್ ಯುಧಿಷ್ಠಿರನಿಗೆ ಇದನ್ನು ಕೊಡಬೇಕಿತ್ತು, ಕೊಡಲಿಲ್ಲ ನೀನು. ಅವನೇ ಔದಾರ್ಯದಿಂದ ನಮ್ಮ ದೊಡ್ಡಪ್ಪನೇ ಈ ಸ್ಥಾನದಲ್ಲಿರಲಿ ಅಂತ ಅಂದ. ನೀವೇನೇನು ಅನ್ಯಾಯಗಳ ಸರಮಾಲೆಗಳನ್ನು ಮಾಡಿದ್ದೀರಿ, ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ವಿಚಾರ ಇದು. ಇದ್ರ ಬಗ್ಗೆ ನಾನೇನು ಹೆಚ್ಚು ಹೇಳುವ ಅವಶ್ಯಕತೆ ಇಲ್ಲ. ಆದ್ದರಿಂದ ನಿಮ್ಮ ಅನ್ಯಾಯಗಳನ್ನು ನೀವು ಅರ್ಥ ಮಾಡಿಕೊಂಡು ಪಾಂಡವರಿಗೆ ಕೊಡಬೇಕಾದ ದಾಯಭಾಗವನ್ನು ನೀನು ಕೊಡು ಎಂಬುದಾಗಿ ಅಕ್ರೂರ ಅವನಿಗೆ ಬುದ್ಧಿವಾದವನ್ನು ಹೇಳಿದ. ಎಲ್ಲ ಕೇಳಿದ ಮೇಲೆ ಧೃತರಾಷ್ಟ್ರ ಹೇಳಿದ, ಆಗಾಗ ಬರ್ತಾಯಿರು, ಉಪನ್ಯಾಸ ಮಾಡ್ತಾಯಿರು. ನಿನ್ನ ಉಪನ್ಯಾಸ ಕೇಳಿ ನನಗೆ ಭಾಳ ಆನಂದ ಆಗಿದೆ. ಆದರೆ ಏನಯ್ಯ ನಾನೇನು ಮಾಡಲಿ ಹೇಳು? ಸ್ವತಂತ್ರ ಅವನಿದ ನೋಡು ಮೇಲುಗಡೆ. ನನಗೂ ನಿನಗೂ ಏನಿದೆ ಸಾಮರ್ಥ್ಯ? ಮಾಡಲಿಕ್ಕೆ ನಾನು ಯಾರು, ಬಿಡಲಿಕ್ಕೆ ನಾನು ಯಾರು? ಅವನಯ್ಯ ಮಾಡಿಸ್ಬೇಕಾದವನು ಅವನು ಹೇಗೆ ಪ್ರೇರಣೆ ಮಾಡ್ತಾನೋ ಹಾಗೆ ಮಾಡ್ತೀನಯ್ಯ. ನನಗೆಲ್ಲಿದೆ ಸ್ವಾತಂತ್ರ್ಯ? ನಾನೇನು ಮಾಡಲಿ? ನನಗೇನು ಶಕ್ತಿ ಇಲ್ಲಪ್ಪ. ಅವನು ದೇವರು ಏನು ಮಾಡಿಸ್ತಾನೋ ಅದನ್ನು ಮಾಡ್ತೇನೆ. ನಾನೇನು ಮಾಡಲಿ ಇದರಲ್ಲಿ? ನನಗೇನಾದ್ರು ಸ್ವಾತಂತ್ರ್ಯ ಉಂಟಾ? ಅಕ್ರೂರ ನೀನೇ ಹೇಳು ಅಂದ. ಇದಿಷ್ಟು ಭಾಗವತದಲ್ಲಿ ಬರತಕ್ಕಂಥ ವಿಷಯ. ನಮ್ಮ ಗುರುಗಳು ಪೇಜಾವರ ಸ್ವಾಮಿಗಳವರು ಈ ಪ್ರಸಂಗವನ್ನು ಬಹಳ ಸುಂದರವಾಗಿ ಹೇಳೋದುಂಟು. ನಮ್ಮ ಈ ದೇವರ ಸ್ವಾತಂತ್ರ್ಯವನ್ನು ಅಪವ್ಯಾಖ್ಯಾನ ಮಾಡತಕ್ಕಂಥ ಕ್ರಮ ನೋಡಿ, ಎಷ್ಟು ಮಜಾ ಇದೆ ಇದರೊಳಗೆ. ಯಾರದೋ ಮನೆಗೆ ಬೆಂಕಿ ಬಿತ್ತು, ಅವರು ನಮಗಾಗದವರು. ಅವ್ರ ಮನೆಗೆ ಬೆಂಕಿ ಬಿದ್ದ ಕೂಡಲೇ 10 ಮಂದಿ ಸುತ್ತಮುತ್ತ ಇರತಕ್ಕಂಥವ್ರು ಆ ಬೆಂಕಿ ಆರಿಸ್ಲಿಕ್ಕೆ ಹೋದರು. ಯಾವ ವ್ಯಕ್ತಿಗೆ ಅವರ ಮೇಲೆ ದ್ವೇಷ ಇದೆಯೋ ಅವನನ್ನು ಕರೆದರು, ಬಾರಯ್ಯ ಬಾ, ನೀನು ಬಾ, ಅವ್ರ ಮನೆ ಬೆಂಕಿ ಆರಿಸೋಣ ಅಂತ. ಅದಕ್ಕೆ ಇವನು ಪ್ರತಿಕ್ರಿಯೆ ಏನು ಗೊತ್ತೋ? ಇಂಥ ಕೆಲಸ ಮಾಡಬೇಡಿ, ಬೆಂಕಿ ಆರಿಸ್ಬೇಡಿ, ಅವರು ಸುಟ್ಟು ಸಾಯ್ಬೇಕೆಲ್ಲರೂ ಕೂಡ. ಏನಯ್ಯ ಅಮಾನವೀಯವಾಗಿ ಮಾತಾಡ್ತಾ ಇದ್ದೀಯಲ್ಲ ನೀನು? ನೋಡಿ, ದೇವರ ಇಚ್ಛೆ ಇಲ್ಲದೆ ಯಾವುದಾದ್ರು ಕೆಲಸ ಆಗ್ತದಾ? ಅರ್ಥ ಮಾಡಿಕೊಳ್ಳಿ ನೀವು. ದೇವರ ಸಂಕಲ್ಪ ಇಲ್ಲದೆ ಅವ್ರ ಮನೆಗೆ ಬೆಂಕಿ ಬೀಳ್ತದಾ? ಬೀಳುವುದಿಲ್ಲ. ಹಾಗಿದ್ದರೆ ದೇವರ ಇಚ್ಛೆಯಂತೆ ಬೆಂಕಿ ಬಿದ್ದಿದೆ. ಬೆಂಕಿ ಬಿದ್ದ ಮೇಲೆ ಆ ಮನೆಯವರೆಲ್ಲ ಸುಡಬೇಕು ಅಂತ ದೇವರ ಇಚ್ಛೆ. ದೇವರ ಇಚ್ಛೆಗೆ ವಿರುದ್ಧವಾಗಿ ನಾವು ನೀವು ಎಲ್ಲರೂ ಕೂಡ ಬೆಂಕಿ ಆರಿಸ್ಲಿಕ್ಕೆ ನಾವೇನಾದ್ರು ಪ್ರಯತ್ನ ಮಾಡಿದರೆ ದೇವರ ಇಚ್ಛೆಗೆ ವಿರುದ್ಧವಾಗಿ ನೋಡ್ಕೊಂಡಂಗಾಗತ್ತೆ. ಆದ್ದರಿಂದ ಈ ಕೆಲಸ ಮಾಡಬಾರ್ದು ಅಂತ ಅವನು ಅದಕ್ಕೆ ತನ್ನ ವಾದಕ್ಕೆ ಜಸ್ಟಿಫಿಕೇಷನ್, ತನ್ನ ಆರ್ಗ್ಯುಮೆಂಟನ್ನು ಮುಂದೆ ಇಡ್ತಾನೆ. ಒಂದು ದಿವಸ ಅವನ ಮನೆಗೆ ಬೆಂಕಿ ಬೀಳುತ್ತೆ. ಅಕ್ಕಪಕ್ಕದ ಜನ ಎಲ್ಲ ಓಡಿ ಬರ್ತಾರೆ. ಓಡಿ ಬಂದ ಕೂಡಲೇ ಲವ ಶಂಕ ಹೊಡಿತಾ ಇರ್ತಾನೆ ಅವನು, ಬನ್ನಿ ಬನ್ನಿ ಬೆಂಕಿ ಆರಿಸಿ ಅಂತ. ಆವಾಗ ಅವನೊಬ್ಬ ಹೇಳ್ತಾನೆ, ಸ್ವಾಮಿ ನೀವೇ ಅವತ್ತು ಉಪದೇಶ ಮಾಡಿದ್ರಿ, ಬೆಂಕಿ ಬೀಳಲಿಕ್ಕೂ ದೇವರ ಇಚ್ಛೆ ಬೇಕು, ಬಿದ್ದ ಬೆಂಕಿಯಿಂದ ಎಲ್ಲರೂ ಸುಡಬೇಕು ಅಂತ ದೇವರ ಇಚ್ಛೆ. ಆದ್ದರಿಂದ ನಾವು ಸುಮ್ಮನೆ ಇದ್ದೀವಿ, ನಾವೇನೋ ಆರಿಸ್ಲಿಕ್ಕೆ ಬಂದಿದ್ವಿ, ಆ ಪ್ರಯತ್ನಕ್ಕೆ ನಾವು ಇದ್ದವು. ಆದರೆ ತಾವು ಆವತ್ತು ಮಾಡಿದ ಉಪದೇಶ ಜ್ಞಾಪಕ ಆಯಿತು, ನಮಗೆ ಜ್ಞಾನೋದಯ ಆಯಿತು. ಆದ್ದರಿಂದ ಸ್ವಾಮಿ ನಾವು ಆರಿಸೋದಿಲ್ಲ ಅಂತ. ಅದಕ್ಕೆ ಇವನು ಹೇಳ್ದ, ನೋಡಿ ಬೆಂಕಿ ಬೀಳಬೇಕು ಅಂತ ದೇವರ ಇಚ್ಛೆ, ಅನಂತದಲ್ಲಿ ನಿಮ್ಮಂಥ ಸಜ್ಜನರೆಲ್ಲ ಬಂದು ಬೆಂಕಿಯನ್ನು ಆರಿಸಿ ನಮಗೇನೋ ಅಪಾಯ ಆಗಬಾರ್ದು ಅಂತ ದೇವರ ಇಚ್ಛೆ. ನೋಡಿ, ಇನ್ನೊಬ್ಬರ ಮನೆಗಾಗುವಾಗ ಈ ಇಚ್ಛೆಯ ವಿಸ್ತೃತವಾದ ವಿವರಣೆ ನಡೆಯುವುದಿಲ್ಲ. ತನ್ನ ಮನೆಗಾಗುವಾಗ ಒಂದು ದೇವರ ಇಚ್ಛೆಯ ವಿವರಣೆ ಬೇರೆ ರೀತಿ ಆಗುತ್ತೆ. ತನಗೆ ಸಿಟ್ಟಿರುವ, ಇನ್ನೊಬ್ಬರ ಬಗ್ಗೆ ದ್ವೇಷ ಇರುವ ವ್ಯಕ್ತಿಯ ಮನೆಗೆ ಬಿದ್ದ ಬೆಂಕಿಯು ಬೆಂಕಿಯೇ, ಇವನ ಮನೆಗೆ ಬಿದ್ದ ಬೆಂಕಿಯು ಬೆಂಕಿಯೇ. ಆ ಮನೆಯ ಬಗ್ಗೆ ಬೆಂಕಿ ಬಿದ್ದಾಗ ಇವನು ದೇವರ ಇಚ್ಛೆಯನ್ನು ವಿಶ್ಲೇಷಣೆ ಮಾಡುವ ಕ್ರಮ ನೋಡಿ, ತನ್ನ ಮನೆಗೆ ಬೆಂಕಿ ಬಿದ್ದಾಗ ದೇವರ ಇಚ್ಛೆಯನ್ನು ವಿಶ್ಲೇಷಣೆ ಮಾಡುವ ಕ್ರಮ ನೋಡಿ. ಎರಡೂ ದೇವರ ಇಚ್ಛೆಗಳೇ. ಅರ್ಥ ಮಾಡಿಕೊಳ್ಬೇಕಾದ ಕ್ರಮ ಎರಡೂ ಕಡೆಯಲ್ಲಿ ಒಂದೇ.
ನಮ್ಮ ಮನೆಗೂ ಬೆಂಕಿ ಬಿದ್ದಾಗ ಏನೋ ಅದು ಇನ್ನೊಬ್ಬರ ಮನೆಗೆ ಬಿದ್ದಾಗಲೂ ಹಾಗೇ ಅಲ್ಲಿ ಬಿದ್ದಾಗಲೂ ದೇವರ ಸಂಕಲ್ಪದಂತೆ ಬಿದ್ದಿದೆ, ಪ್ರಾಚೀನ ಕ್ರಮದಂತೆ ಬಿದ್ದಿದೆ. ನಾವು ಅದನ್ನು ಆರಿಸ್ತಕ್ಕಂಥ ಪ್ರಯತ್ನವನ್ನು ಮಾನವೀಯತೆಯ ನೆಲೆಯಲ್ಲಿ ಮಾಡಬೇಕು ಅಂತ ನಾವು ದೇವರ ಇಚ್ಛೆಯನ್ನು ಅರ್ಥ ಮಾಡಿಕೊಳ್ಬೇಕಾದ ಕ್ರಮ. ಈ ವಿಷಯವನ್ನು ಆಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ತುಂಬ ಸೊಗಸಾಗಿ ಹೇಳಿದ್ದಾರೆ. ನಾನು ಅದನ್ನು ಹೇಳಿ ಉಪಸಂಹಾರ ಮಾಡ್ತೇನೆ. ಆಚಾರ್ಯ ಹೇಳ್ತಾರೆ, ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಕೂತಿದೆ, ಎಲ್ಲವನ್ನೂ ದೇವರು ಮಾಡ್ತಾನೆ, ಎಲ್ಲವನ್ನೂ ದೇವರು ಮಾಡ್ತಾನೆ, ಎಲ್ಲವನ್ನೂ ದೇವರು ಮಾಡ್ತಾನೆ ಅನ್ನುವಾಗ ಒಂದು ಸ್ಪಷ್ಟತೆ ತಿಳಿದುಕೊಳ್ಳಿ ಈ ಪ್ರಮೇಯವನ್ನು ಅಂತ ಹೇಳ್ತಾರೆ ಆಚಾರ್ಯರು. ಒಂದು ಕಾರ್ಯ ಆಗಬೇಕಾಗಿದ್ದರೆ 3 ಬೇಕು: ಜೀವನ ಯೋಗ್ಯತೆ, ಜೀವನ ಪ್ರಯತ್ನ, 3ನೇದ್ದು ಪರಮಾತ್ಮನ ಸಂಕಲ್ಪ. 3 ಇದ್ದರೆ ಒಂದು ಕಾರ್ಯ ಆಗ್ತದೆ. 3 ಸೇರಿಕೊಂಡಾಗ ಮಾತ್ರ ಕಾರ್ಯ ಆಗ್ತದೆ, ಒಂದರಿಂದಲೇ ಕಾರ್ಯ ಆಗುವುದಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳಿ. ಇದು ಬಹಳ ಸೂಕ್ಷ್ಮವಾದ ವಿಷಯ ಆಚಾರ್ಯ ಹೇಳ್ತಕ್ಕಂಥ ತಾತ್ಪರ್ಯದಲ್ಲಿ. ಇದನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಜೀವಕರ್ತೃತ್ವದ ಬಗ್ಗೆ ನಮಗಿರುವ ಸಂದೇಹ ಪರಿಹಾರ ಆಗ್ತದೆ. ಆಚಾರ್ಯ ಹೇಳ್ತಾರೆ, ನಿಮ್ಮ ತಲೆ ಒಳಗೆ ಏನು ಕೂತಿದೆ ಅಂದರೆ ಪರಮಾತ್ಮ ಎಲ್ಲ ಮಾಡಿಸ್ತಾನೆ, ಪರಮಾತ್ಮ ಎಲ್ಲ ಮಾಡಿಸ್ತಾನೆ, ಎಲ್ಲ ಅವನಿಂದ ಆಗ್ತದೆ. ಹೌದು, ಅವನಿಂದ ಆಗ್ತದೆ. ಅದರ ಜೊತೆಗೆ ಜೀವನ ಯೋಗ್ಯತಾ, ಜೀವನ ಪ್ರಯತ್ನ, ಪರಮಾತ್ಮನ ಇಚ್ಛೆ 3 ಸೇರಿದಾಗ ಕಾರ್ಯ ಆಗ್ತದೆ. ನಿಮಗೊಂದು ಸರಳ ಉದಾಹರಣೆ ಕೊಡ್ತೇನೆ. ನಮ್ಮ ಮನೆಯಲ್ಲಿ ಶೋಕೇಸ್ನಲ್ಲಿ ಒಂದು ಮಾವಿನ ಬೀಜ ಇದೆ. ಸಾವಿರಾರು ಒಳ್ಳೆಯ ಹಣ್ಣುಗಳನ್ನು ಕೊಡುವ ಯೋಗ್ಯತೆ ಅದಕ್ಕಿದೆ. ಶೋಕೇಸ್ನಲ್ಲಿ ನಾನು ಇಟ್ಟಿದ್ದರೆ 1000 ಹಣ್ಣು ಸಿಕ್ಕುವುದಿಲ್ಲ. ಹಾಗಾದರೆ ನಾನು ಏನು ಮಾಡಬೇಕು? ಆ ಮಾವಿನ ಹಣ್ಣನ್ನು ಶೋಕೇಸಿಂದ ತೆಗೆದು ಮನೆ ಮುಂದೆ ಭೂಮಿಯನ್ನು ಸ್ವಚ್ಛಗೊಳಿಸಿ ಅಲ್ಲಿ ಚೆನ್ನಾಗಿ ನೀರು ಹಾಕಿ, ಗೊಬ್ಬರ ಹಾಕಿ, ಬೀಜವನ್ನು ಬಿತ್ತಿ ಚೆನ್ನಾಗಿ ಅದನ್ನು ಬೆಳೆಸಬೇಕು. ಬೆಳೆಸಿದಾಗ 1000 ಹಣ್ಣುಗಳನ್ನು ಕೊಡ್ತದೆ. 1000 ಹಣ್ಣುಗಳನ್ನು ಕೊಡುವ ಯೋಗ್ಯತೆ ಇದೆ ಅಂದ ಕೂಡಲೇ ತನ್ನಷ್ಟಕ್ಕೆ ತಾನೇ ಆಟೋಮೆಟಿಕ್ಕಾಗಿ ಹಣ್ಣನ್ನು ಕೊಡುವುದಿಲ್ಲ. ಅದು ಅದರ ಹಿಂದೆ ನಮ್ಮ ಪ್ರಯತ್ನ ಬೇಕು, ಜೀವನ ಪ್ರಯತ್ನ ಬೇಕು. ಶೋಕೇಸ್ನಲ್ಲಿರುವ ಬೀಜವನ್ನು ತೆಗೆದು ಭೂಮಿಯಲ್ಲಿ ಉತ್ತಿ, ಬಿತ್ತಿ, ನೀರು ಹಾಕಿ, ಗೊಬ್ಬರ ಹಾಕಿ ಚೆನ್ನಾಗಿ ಅದನ್ನು ಬೆಳೆಸುವ ಕಡೆಗಳಲ್ಲಿ ನಮ್ಮ ಪ್ರಯತ್ನ ಬೇಕು. ಹಾಗೆ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಜೀವನ ಯೋಗ್ಯತೆ ಬೇಕು, ಅದಕ್ಕೆ ಜೀವನ ಪ್ರಯತ್ನ ಬೇಕು, ಜೊತೆಗೆ ಭಗವಂತನ ಸಂಕಲ್ಪವೂ ಇರಬೇಕು. 3 ಸೇರಿಕೊಂಡರೆ ಕಾರ್ಯ ಆಗ್ತದೆ. ಭಾಗವತ ಇದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಏಕಾದಶ ಸ್ಕಂದ ಭಾಗವತ ಮುದಿರ್ನ ಅಭೋವದ್ ವಿತದಸ್ಯ ಭಾವಯೇತ್ ಅಂತ ಜಯಂತಿಯ ಪ್ರಕರಣದಲ್ಲಿ ಬರ್ತಕ್ಕಂಥ ಮಾತು. ಎಲ್ಲದಕ್ಕೂ ಪರಮಾತ್ಮ ಹೊಣೆ ಅಂತ ಶಾಸ್ತ್ರಗಳು ಹೇಳ್ತವೆ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತದೆ ಭಾಗವತ. ಏನದು? ಇದರ ರಹಸ್ಯ ಹೀಗಿದೆ ನೋಡಿ. ಗಾಳಿ, ಆಕಾಶ ಎಲ್ಲವೂ ನಮ್ಮ ಸಮ್ಮುಖದಲ್ಲಿ ಇದ್ದಾವೆ. ನಮ್ಮ ಒಳಗೂ ಇದ್ದಾವೆ, ನಮ್ಮ ಹೊರಗೂ ಇದ್ದಾವೆ. ಈ ಗಾಳಿ ಆಕಾಶಗಳ ಕಾಲದ ನೆರವಿಲ್ಲದೆ ನೀವು ಯಾವ ಕೆಲಸವನ್ನು ಮಾಡಲಿಕ್ಕಾಗುವುದಿಲ್ಲ. ನಾನೀಗ ಪ್ರವಚನ ಮಾಡ್ತಾ ಇದ್ದೇನೆ, ಅದು ಈ ಸ್ಪೇಸ್ನಲ್ಲೇ ಮಾಡ್ತಾ ಇದ್ದೇನೆ, ಆಕಾಶದಲ್ಲೇ ಮಾಡ್ತಾ ಇದ್ದೇನೆ, ಈ ಕಾಲದಲ್ಲಿ ಮಾಡ್ತಾ ಇದ್ದೇನೆ, ಈ ಗಾಳಿಯಲ್ಲಿ ಮಾಡ್ತಾ ಇದ್ದೇನೆ. ಇವೆಲ್ಲವೂ ಇದಕ್ಕೆ ಸಾಕ್ಷಿ, ಇವೆಲ್ಲವೂ ಇದಕ್ಕೆ ಕಾರಣ. ಇವುಗಳಿಲ್ಲದೆ ನನ್ನ ಕಾರ್ಯ ಆಗುವುದಿಲ್ಲ. ಇವುಗಳು ಹೊರಗೆ ಮಾತ್ರ ಇರುವುದಲ್ಲ, ನನ್ನ ಒಳಗೂ ಇದ್ದಾವೆ. ಇವುಗಳಿಲ್ಲದೆ ನನ್ನ ಒಳಗಿನ ಕಾರ್ಯವೂ ನಡೆಯುವುದಿಲ್ಲ, ಹೊರಗಿನ ಕಾರ್ಯವೂ ನಡೆಯುವುದಿಲ್ಲ. ಆದರೆ ಇವುಗಳಿಗೆ ಯಾವುದೇ ಪುಣ್ಯಕ್ಕಾಗಿ ಪಾಪಕ್ಕಾಗಲಿ ಇವುಗಳನ್ನು ಪಾತ್ರಧಾರಿಗಳನ್ನು ಮಾಡುವಂತೆ ಇಲ್ಲ. ಈ ಸ್ಪೇಸ್ನಲ್ಲೇ ನಾನು ಸಹಸ್ರನಾಮ ಪಾಲನೆ ಮಾಡಿದೆ. ಸ್ಪೇಸ್ಗೆ ಒಂದು ಸ್ವಲ್ಪ ಪುಣ್ಯ ಕೊಡ್ತೇನೆ ಎಂದು ದೇವರು ಹೇಳಿದರೆ ಬೇಡಯ್ಯ ಅಂತೀವಿ ನಾವು. ನನಗಷ್ಟೇ ಕೊಡು, ಅದು ಕೊಡಬೇಡ ಅಂತೀವಿ. ಇಲ್ಲೇ ಸೊಳ್ಳೆ ಹೊಡೆದಕ್ಕೊಂದೇ ಆ ಪಾಪ ಸ್ಪೇಸ್ಗಿಲ್ಲ, ಗಾಳಿಗಿಲ್ಲ, ಕಾಲಕ್ಕಿಲ್ಲ. ಅವುಗಳು ಎಲ್ಲದಕ್ಕೂ ಬೇಕು, ಅನಿವಾರ್ಯ, ಎಲ್ಲದಕ್ಕೂ ಬೇಕು. ಆದರೆ ಯಾವುದಕ್ಕೂ ಅವುಗಳು ಹೊಣೆಗಾರರಾಗುವುದಿಲ್ಲ. ಹಾಗೆ ಪರಮಾತ್ಮ ನಮ್ಮ ಪುಣ್ಯಕ್ಕೂ ಬೇಕು, ಪಾಪಕ್ಕೂ ಬೇಕು. ಎಲ್ಲದಕ್ಕೂ ನಮ್ಮ ಒಳಗೆ ಜ್ಞಾನ ಇಚ್ಛೆಗಳನ್ನು, ಸಹಜವಾದದ್ದನ್ನು ಚಾಲನೆಗೊಳಿಸಿ ಮಾಡಿಸ್ತಾನವನು. ಆದ್ದರಿಂದ ಅವನು ಎಲ್ಲಕ್ಕೂ ಬೇಕು. ಆದರೆ ಫಲಕ್ಕೆ ಮಾತ್ರ ಅವನು ಹೊಣೆಗಾರನಾಗುವುದಿಲ್ಲ. ಇದನ್ನು ಇನ್ನೊಂದು ಭಾಷೆಯಲ್ಲಿ ಹೇಳುವುದಾದರೆ ನಿಮಗೆ ಜಗನ್ನಾಥದಾಸರು ತುಂಬ ಸರಳವಾಗಿ ಹರಿಕಥಾಮಸಾರದಲ್ಲಿ ಹೇಳ್ತಾರೆ. ತಂದೆ ತೊಡೆಯ ಮೇಲೆ ಪುಟ್ಟ ಮಗುವನ್ನು ಕೂಡಿಸಿಕೊಂಡು ಅಕ್ಷರಗಳನ್ನು ಬರೆಸ್ತಾನೆ. ಅಕ್ಷರ ಬರೆಸುವ ಕ್ರಿಯೆಯಲ್ಲಿ ತಂದೆಯೂ ಸೇರಿದ್ದಾನೆ, ಮಗನೂ ಸೇರಿದ್ದಾನೆ. ಇದರ ಫಲ ಯಾರಿಗೆ? ಮಗನಿಗೆ, ತಂದೆಗಲ್ಲ. ಯಾಕೆಂದರೆ ತಂದೆ ಅಕ್ಷರ ಬರೆಸುವ ಕ್ರಿಯೆಯಲ್ಲಿ ತೊಡಗುವುದಕ್ಕಿಂತ ಮುಂಚೆಯೇ ಅವನಿಗೆ ಅಕ್ಷರಗಳ ಜ್ಞಾನ ಉಂಟು, ಅರಿವು ಉಂಟು ಅವನಿಗೆ. ಹಾಗಿದ್ದರೆ ತಂದೆಯ ಪ್ರವೃತ್ತಿ ಯಾಕೆ? ಮಗನಿಗೆ ಅಕ್ಷರಗಳ ಜ್ಞಾನೋದಯವಾಗಲಿ ಅಂತ, ತನಗಾಗಿ ಅಲ್ಲ. ಹಾಗೆ ದೇವರು ಪ್ರತಿಯೊಬ್ಬ ಜೀವನ ಒಳಗೆ ಇದ್ದುಕೊಂಡು ಪುಣ್ಯ ಕರ್ಮಗಳನ್ನು ಮಾಡಿಸಿ ಉನ್ನತಿಯನ್ನು, ಪಾಪ ಕಾರ್ಯವನ್ನು ಮಾಡಿಸಿ ಅವರ ಕಡೆಗೆ ಅವನತಿಯನ್ನು ಕೊಟ್ಟು ಆ ಪೆಟ್ಟಿನಿಂದ ಜೀವ ಮತ್ತೆ ಪುನಃ ಇಂಥ ಪಾಪ ಕಾರ್ಯಗಳನ್ನು ಮಾಡಬಾರ್ದು ಎಂಬ ಪ್ರೇರಣೆ ದೊರಕಿಸಿಕೊಟ್ಟು ಅವನಿಗೆ ಸನ್ಮಾರ್ಗದಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಇದಕ್ಕೆ ಪ್ರಧಾನ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಯೋಗ್ಯತೆ. ಹೀಗೆ ಯೋಗ್ಯತೆ, ಅನಾದಿಯಾಗಿರತಕ್ಕಂಥ ಕರ್ಮ ಮತ್ತು ಜೀವ ಪ್ರಯತ್ನ 3 ಸೇರಿಕೊಂಡಾಗ ಕೆಲಸ ಆಗ್ತದೆ ಹೊರತು ಒಂದರಿಂದಲೇ ಕೆಲಸ ಆಗುವುದಿಲ್ಲ. ಪರಮಾತ್ಮನ ಪಾತ್ರ ಹೇಗೆ? ಗಾಳಿಯಂತೆ, ಆಕಾಶದಂತೆ,
ಅದು ಕಾಲದಂತೆ ಅವನು ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಅವನಿಲ್ಲದೆ ಯಾವ ಕಾರ್ಯವೂ ಆಗುವುದಿಲ್ಲ. ಆದರೆ ಅವನು ಎಂದು ಹೊಣೆಗಾರನಾಗುವುದಿಲ್ಲ. ಎಲ್ಲವೂ, ಎಲ್ಲ ಫಲವನ್ನು, ಪುಣ್ಯಕರ್ಮಗಳಿಂದ ದೊರಕಬಹುದಾದ ಎಲ್ಲ ಆನಂದವನ್ನು ನಿತ್ಯದಲ್ಲೂ ಹೊಂದಿದ್ದಾನೆ ಅವನು. ಆದ್ದರಿಂದ ಅವನು ನಮ್ಮ ಕ್ರಿಯೆ ಒಳಗೆ ತೊಡಗತಕ್ಕಂಥದ್ದರ ಉದ್ದೇಶ ನಮಗದರಿಂದ ಲಾಭ ಆಗಲಿ ಅಂತಲೇ ಹೊರತು ಅವನಿಗಾಗಿ ಅಲ್ಲ. ಇದನ್ನು ಸೂತ್ರಕಾರರು ನ ಪ್ರಯೋಜನವತ್ವಾತ್ ಎಂಬ ಸೂತ್ರದಲ್ಲಿ ಈ ಪ್ರಮೇಯವನ್ನು ಹೇಳಿದ್ದಾರೆ. ನೋಡಿ, ಸರಳವಾಗಿ ನಮಗೆ ಅರ್ಥ ಆಗುವಂತೆ ಹೇಳುವುದಾದರೆ, ಪುರಂದರದಾಸರು, ವಿಜಯರಾಯರು, ಟೀಕಾರಾಯರು, ವ್ಯಾಸರಾಜರು, ವಾದಿರಾಜರು ತುಂಬ ಗ್ರಂಥಗಳನ್ನು ಬರೆದಿಟ್ಟರು. ಅವರಿಗೆ ದೇವರ ಸಾಕ್ಷಾತ್ಕಾರ ಆಗಿದೆ, ಮೋಕ್ಷ ನಿಶ್ಚಿತ. ಒಂದು ಪಕ್ಷ ಈ ಗ್ರಂಥಗಳನ್ನು ಬರೀದೇ ಇದ್ದರೆ ಮೋಕ್ಷ ಆಗುವುದಿಲ್ಲ ಅಂತೇನೂ ಇಲ್ಲ. ಅವರಿಗೆ ಮೋಕ್ಷ ನಿಶ್ಚಿತವಾದದ್ದು. ಹಾಗಿದ್ರೆ ಯಾಕೆ ಬರೆದರು? ಅಲ್ಲ, ಒಂದು ದಿವಸ ಯಾವತ್ತಾರು ಮರ್ತು ಹೋಗ್ಬೋದು. ಮರ್ತು ಹೋಗ್ಬಿಟ್ರೆ ಏನು ಮಾಡೋದು? ನಾಳೆ ದಿವಸ ಅದಕ್ಕೆ ಸ್ವಲ್ಪ ನೋಟ್ಸ್ ಮಾಡಿಟ್ಕೊಂಡ್ಬಿಡೋಣ, ಯಾವತ್ತಾರು ಮರ್ತರು ಉಪಯೋಗ ಆಗುತ್ತೆ ಅಂತ ಬರೆದರು. ಹಾಗಲ್ಲ, ಅವರಿಗೆ ಮರವಿಲ್ಲ. ಅಷ್ಟು ಶುದ್ಧವಾದ ಜ್ಞಾನವುಳ್ಳವರವರು. ಒಂದೊಂದು ರೀತಿ ಒಮ್ಮೊಮ್ಮೆ ಸುಧಾ ವ್ಯಾಖ್ಯಾನ ಮಾಡಿದರೂ ಹೊಸ ಹೊಸ ಅರ್ಥಗಳನ್ನು ಹೇಳ್ತಕ್ಕಂಥವ್ರು. ನೋಡಿ, ವ್ಯಾಸರಾಜರು ವಿಜೇಂದ್ರ ಸ್ವಾಮಿಗಳವರಿಗೆ 6 ಬಾರಿಗೆ ಸರ್ವಮೂಲ ಪಾಠ ಹೇಳಿದರು. ನವಕೃತ್ವೋ ನ್ಯಾಯಸುಧಾಂ 9 ಬಾರಿಗೆ ನ್ಯಾಯಸುಧಾ ಪಾಠ ಹೇಳಿದರು. ಅಂದರೆ ವಿಜೇಂದ್ರ ಸ್ವಾಮಿಗಳು ಬಹಳ ದಡ್ಡರಿದ್ದರು ಕಾಣಿಸ್ತದೆ ಅಂತ ಅನ್ಕೋಬೇಡಿ. 104 ಗ್ರಂಥ ಬರೆದಿದ್ದಾರೆ ವಿಜೇಂದ್ರ ಸ್ವಾಮಿಗಳವರು. ಅಂಥ ಪ್ರತಿಭೆಯ ಸಾಕಾರ ಮೂರ್ತಿಗಳಾದ ಅವರಿಗೆ 9 ಬಾರಿಗೆ ಸುಧಾ ಪಾಠ ಹೇಳುವಾಗ ಮೊದಲನೇ ಬಾರಿಗೆ ಹೇಳಿದ ವ್ಯಾಖ್ಯಾನಕ್ಕಿಂತ ಹೊಸ ಹೊಸ ವ್ಯಾಖ್ಯಾನಗಳನ್ನು ಮುಂದಿನ ಪಾಠದಲ್ಲಿ ಹೇಳ್ತಾ ಹೋಗಿದ್ದಾರೆ ಅವರು. ಎಲ್ಲವೂ ಅಪೂರ್ವ ವ್ಯಾಖ್ಯಾನಗಳೇ. ಹಾಗಾದರೆ ಜ್ಞಾನಿಗಳಿಗೆ ಮರವಿಲ್ಲ. ಮರವು ಬರ್ತದೆ ಅಂತ ಬರೆದದ್ದಲ್ಲ, ನಿಮ್ಮಂಥ ವ್ಯಕ್ತಿಗಳು ಅದನ್ನು ಓದಿ ಉದ್ಧಾರ ಆಗಲಿ ಅಂತ ಬರೆದದ್ದು. ಹಾಗಿದ್ದರೆ ಸಾವಿರಾರು ಪುಟಗಳ ಗ್ರಂಥಗಳನ್ನು ಅವರು ಬರೆದದ್ದು ಸ್ವಪ್ರಯೋಜನಕ್ಕಾಗಿ ಅಲ್ಲ, ತಮಗೋಸ್ಕರ ಬರೆದದ್ದಲ್ಲ. ಮತ್ತು ಯಾರಿಗೋಸ್ಕರ ಬರೆದದ್ದು? ನಿಮ್ಮಂಥ ವ್ಯಕ್ತಿಗಳು ಓದಿ ಉದ್ಧಾರ ಆಗಬೇಕು ಅನ್ನುವ ಕೇವಲ ಕರುಣೆಯಿಂದ ಪ್ರವೃತ್ತಿ ಇದು. ಹಾಗೆ ದೇವರ ಪ್ರವೃತ್ತಿಯೂ ಕೂಡ ಕರುಣೆಯಿಂದ ಪ್ರವೃತ್ತಿ. ನ ಪ್ರಯೋಜನವತ್ವಾತ್, ದೇವರಿಗೇನೂ ಇದರಿಂದ ಪ್ರಯೋಜನ ಇಲ್ಲ, ಆದರೆ ನಮಗೆ ಪ್ರಯೋಜನ ಉಂಟು. ನಮ್ಮ ಪ್ರಯೋಜನಕ್ಕಾಗಿ, ನಮ್ಮ ಲಾಭಕ್ಕಾಗಿ ದೇವರು ಒಳಗೆ ತೊಡಗಿಕೊಂಡು ಈ ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ. ಹೀಗೆ ಅನೇಕ ಪ್ರಮೇಯಗಳನ್ನು ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಹೇಳಿದ್ದಾರೆ, ಅನೇಕ ಗ್ರಂಥಗಳನ್ನು ನಿರೂಪಣೆ ಮಾಡಿದ್ದಾರೆ. ಅದನ್ನು ಬಹಳ ಸಂಕ್ಷೇಪವಾಗಿ ಕಾಲದ ಮಿತಿಗೆ ಒಳಪಟ್ಟು ನಾನು ಹೇಳಿದ್ದೇನೆ. ನಾನು ಆರಂಭದಲ್ಲೇ ನಿಮಗೆ ಹೇಳಿದಂತೆ ಇಂಥ ವಿಷಯವನ್ನು ಪೂಜ್ಯ ಶ್ರೀಪಾದಂಗಳವರು ಬಹಳ ಮಾರ್ಮಿಕವಾಗಿ ಮನಮುಟ್ಟುವಂತೆ ಹೇಳ್ತಕ್ಕಂಥ ಸಾಮರ್ಥ್ಯವನ್ನು ಪಡೆದವರು. ಅವರ ಆದೇಶದಿಂದ, ಅವರ ಅನುಗ್ರಹದಿಂದ ನಾನು ಯಥಾಮತಿ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಈ ಸತ್ಕರ್ಮದಿಂದ ಬಂದಿರತಕ್ಕಂಥ ಪುಣ್ಯವನ್ನು ಗುರುವಂತರ್ಗದ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಗೋಪಾಲಕೃಷ್ಣ ದೇವರ ಪಾದಾರವಿಂದಗಳಿಗೆ ಅರ್ಪಣೆ ಮಾಡಿ ಉಪರಮಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಯತ್ ಸಂಬಂಧೇನ ಕರ್ಮಾಣಿ ಫಲವಂತಿ ಭವಂತಿ ಯಸ್ಸರ್ವಕರ್ಮಣಾಂಕರ್ತ ತಸ್ಮೈ ಶ್ರೀ ಹರಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೂಲಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವೇದಾಂತದ ಪ್ರಮೇಯಗಳನ್ನು ಉಪನ್ಯಾಸ ಮಾಡೋದು ಬಹಳ ಕಷ್ಟ. ಆದರೆ ವೇದಾಂತದ ಪ್ರಮೇಯಗಳನ್ನು ತಿಳಿಸಬೇಕಾದರೆ ಅವರಿಗೆ ಮನವರಿಕೆಯಾಗಿದ್ದರೆ ಅದಕ್ಕೆ ಸೂಕ್ತವಾದ ಉದಾಹರಣೆಗಳನ್ನು ಕೊಟ್ಟಾಗ ಕೇಳುವವರಿಗೆ ಅದು ಮನಸ್ಸಿನಲ್ಲಿ ದೃಢವಾಗಿ ನಿಲ್ಲುತ್ತೆ. ಯಾವುದೇ ಉದಾಹರಣೆಗಳನ್ನು ಕೊಡದೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇಕಾದ ದೃಷ್ಟಾಂತಗಳನ್ನು ಕೊಡದೇನೆ ಶುಷ್ಕವಾಗಿ ವೇದ, ಉಪನಿಷತ್ತು ಎಲ್ಲ ವಾಕ್ಯಗಳನ್ನು ಪುಂಖಾನುಪುಂಖವಾಗಿ ಪ್ರವಚನ ಮಾಡೋರು ಹೇಳ್ತಾ ಇದ್ದರೆ ಏನೂ ಅರ್ಥವಾಗೋದಿಲ್ಲ. ಅದರಿಂದ ವೇದಾಂತದ ಪ್ರಮೇಯಗಳನ್ನು ಉಪನ್ಯಾಸ ಮಾಡತಕ್ಕಂಥ ಒಂದು ಸಾಮರ್ಥ್ಯ ಅದು ಸಾಧಾರಣ ಅಲ್ಲ. ಹಾಗೆ ಈ ದಿವಸ ಈ ಜೀವಕರ್ತೃತ್ವ ವಿಷಯದಲ್ಲಿ ಮಾಡಿರ್ತಕ್ಕಂಥ ಉಪನ್ಯಾಸ ಅದು ತುಂಬ ಕ್ಲಿಷ್ಟವಾದ ಉಪನ್ಯಾಸ, ಕ್ಲಿಷ್ಟವಾದ ವಿಷಯ. ಸಮಸ್ಯೆ ಎಲ್ಲರಿಗೂ ಇದೆ. ಆ ಸಮಸ್ಯೆಗೆ ಏನು ಪರಿಹಾರ ಹೇಳುತ್ತೆ ಶಾಸ್ತ್ರದ ಮಾತುಗಳನ್ನು ಹಾಗೇ ಪುನರುಚ್ಚಾರ ಮಾಡಿದ್ದರಿಂದ ಏನು ಮನಸ್ಸಿಗೆ ಬರೋದಿಲ್ಲ. ಆದರೆ ಇವತ್ತು ನಾಗಸಂಪಿಗೆಯವರು
ಬಹಳ ಸೂಕ್ತವಾದ ಉದಾಹರಣೆಗಳನ್ನು ಕೊಟ್ಟು ಆ ಸಮಸ್ಯೆ ಏನಿದೆ ಆ ಸಮಸ್ಯೆಗೆ ಶಾಸ್ತ್ರ ಪರಿಹಾರ ಏನು ಹೇಳುತ್ತೆ ಅನ್ನೋದನ್ನು ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಜೀವನಿಗೆ ಸ್ವಾತಂತ್ರ್ಯ ಇದೆ, ಅದು ನಿಜ. ಜೀವನಿಗೆ ಸ್ವಾತಂತ್ರ್ಯ ಇಲ್ಲ ಅನ್ನೋ ಮಾತು ನಿಜ. ಎರಡನ್ನು ಹೇಗೆ ಹೊಂದಿಸೋದು? ಜೀವನಿಗೆ ಸ್ವಾತಂತ್ರ್ಯ ಇದೆ, ಆದರೆ ಅದು ಪರಮಾತ್ಮನ ಸ್ವಾತಂತ್ರ್ಯದಂತೆ ಅಲ್ಲ. ಪರಮಾತ್ಮ ಅವನು ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ. ಬೇಕಾದ್ರೆ ಮಾಡ್ತಾನೆ, ಬೇಕಾದ್ರೆ ಬಿಡ್ತಾನೆ, ಏನು ಬೇಕಾದರೂ ಮಾಡಬಲ್ಲ, ಯಾವುದೇ ರೀತಿಯಲ್ಲಿ ಬೇಕಾದರೂ ಮಾಡಬಲ್ಲ, ಆ ಸಾಮರ್ಥ್ಯ ಇದೆ. ಜೀವನಿಗೆ ಮಾಡುವ ಸಾಮರ್ಥ್ಯ ಇದೆ ಅಂದ್ರೇನು? ಅವನಿಗೆ ಜ್ಞಾನ ಇದೆ. ನಮ್ಮ ಅನುಭವ, ನಾನು ಈ ಕೆಲಸ ಮಾಡ್ತೇನೆ, ನಾನು ಈ ಕೆಲಸ ಮಾಡಬೇಕು, ಈ ಅನುಭವ ಪ್ರತಿಯೊಬ್ಬನಿಗೂ ಇದೆಯಲ್ವೇ? ಸಣ್ಣ ಮಗುವಿನಿಂದ ಆರಂಭ ಮಾಡಿ ವೃದ್ಧರವರೆಗೆ ಪ್ರತಿಯೊಬ್ಬರಿಗೂ ಕೂಡ ನಾನು ಈ ಕೆಲಸ ಮಾಡಬೇಕು, ಇದನ್ನು ಮಾಡಬಾರ್ದು ಅನ್ನೋ ಬುದ್ಧಿ ಇದೆ. ಆ ಬುದ್ಧಿಗೆ ಅನುಗುಣವಾಗಿ ಕೆಲಸ ಮಾಡ್ತಾನೆ. ಆದರೆ ಪ್ರಶ್ನೆ ಬರೋದು, ಇದನ್ನು ಮಾಡಿಸ್ದವನು ಪರಮಾತ್ಮ ಅಲ್ವೇ? ಅವನು ಯಾಕೆ ಮಾಡಿಸ್ದ ಆ ರೀತಿ? ಅದಕ್ಕೆ ಉತ್ತರ ಕೊಟ್ಟರು. ಅವನವನ ಹಿಂದಿನ ಕರ್ಮಗಳೇನಿವೆ ಅದಕ್ಕನುಗುಣವಾಗಿ ಮಾಡಿಸ್ತಾ ಇದ್ದಾನೆ. ಹೌದು, ಹಿಂದಿನ ಕರ್ಮಗಳಿಗೆ ಅನುಗುಣವಾಗಿ ಮಾಡಿಸ್ತಾ ಇದ್ದಾನೆ. ಆದರೆ ಆ ಹಿಂದಿನ ಕರ್ಮಗಳನ್ನು ಮಾಡಿಸಿದವನು ಯಾರು? ಆಗಲೂ ಅವನಿಗೆ ಸ್ವಾತಂತ್ರ್ಯ ಇರಲಿಲ್ಲ. ಹಿಂದಿನ ಜನ್ಮದಲ್ಲಿ ನಾನೇನೋ ಪಾಪ ಮಾಡಿದ್ದೆ, ಏನೋ ಪುಣ್ಯ ಕೆಲಸ ಮಾಡಿದ್ದೆ. ಯಾರು ಮಾಡಿಸಿದ್ದು? ಭಗವಂತನೇ ಮಾಡಿಸಿದ್ದು. ಆ ಹಿಂದಿನ ಜನ್ಮದಲ್ಲೂ ಕೂಡ ಅದರ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳಿಗನುಸಾರವಾಗಿ ಮಾಡಿಸಿದ್ದಾನೆ. ಈಗ ನಾವು ಎಷ್ಟು ಹಿಂದಕ್ಕೆ ಹೋದರೂ ಕೂಡ ಎಲ್ಲ ಸಂದರ್ಭಗಳಲ್ಲೂ ಕೂಡ ಭಗವಂತನೇ ನಮ್ಮಿಂದ ಮಾಡಿಸಿದ್ದು, ನಮಗೇನು ಸ್ವಾತಂತ್ರ್ಯ ಇರಲಿಲ್ಲ. ಹಾಗಿದ್ದ ಮೇಲೆ ಜೀವನನ್ನು ಹೊಣೆಗಾರನನ್ನಾಗಿ ಮಾಡೋದು ಯಾತಕ್ಕೆ ಅನ್ನೋದು ಮುಖ್ಯವಾದ ಪ್ರಶ್ನೆ. ಅಥವಾ ಭಗವಂತನಿಗೆ ಎಷ್ಟು ಸಾಮರ್ಥ್ಯ ಇದೆ? ಅವನ ಸಾಮರ್ಥ್ಯಕ್ಕೆ ಅದು ನಮ್ಮ ಬುದ್ಧಿಗೆ ನಿಲ್ಕೋದೇ ಅಲ್ಲ, ಏನು ಬೇಕಾದರೂ ಮಾಡಬಲ್ಲ. ಹಾಗಿದ್ದ ಪಕ್ಷದಲ್ಲಿ ನಾವೇನೋ ಹಿಂದಿನ ಜನ್ಮದಲ್ಲಿ ತಪ್ಪು ಕೆಲಸ ಮಾಡಿದ್ವು, ಆದರೆ ಭಗವಂತ ನಮ್ಮ ಮೇಲೆ ಕರುಣೆ ತೋರಿ ಅದರ ಫಲವನ್ನು ಕೊಡದೆ ನಮ್ಮನ್ನು ಒಳ್ಳೆಯ ಕೆಲಸ, ಹಿಂದಿನ ಜನ್ಮದಲ್ಲೇನೋ ಈ ಜೀವ ತಪ್ಪು ಮಾಡಿದ್ದ, ಪಾಪ ಅವನಿಗೆ ಒಳ್ಳೆಯ ಸದ್ಗತಿ ಆಗಲಿ, ಮೋಕ್ಷ ಸಿಗಲಿ ಅಂತ ಒಳ್ಳೆಯ ಕೆಲಸಗಳನ್ನೇ ಮಾಡಿಸ್ಲಿ, ಆ ಕರ್ಮಗಳನ್ನು ಬಿಟ್ಟುಬಿಡಲಿ, ಆ ಕರ್ಮಗಳ ಫಲ ಕೊಡಬೇಕು ಅಂತೇನೋ. ಹೀಗೆ ನಾನಾ ರೀತಿಯಾಗಿ ಭಗವಂತನ ಮೇಲೆ ಆಕ್ಷೇಪಗಳನ್ನು ಮಾಡೋದಕ್ಕೆ ಸಾಧ್ಯತೆ ಇದೆ. ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಬುದ್ಧಿಗೆ ಇದಕ್ಕೆ ಸರಿಯಾದ ಪರಿಹಾರ ಸಿಗೋದಿಲ್ಲ ಅನ್ನೋರು ಇದ್ದಾರೆ. ಆದರೆ ಒಂದು ಶಾಸ್ತ್ರದಲ್ಲಿ ಹೇಳ್ತಕ್ಕಂಥದ್ದು, ಭಗವಂತ ಅವನು ವೇದದಲ್ಲಿ ಏನು ಹೇಳಿದೆ, ವೇದ ಅನ್ನೋದು ಭಗವಂತನ ಒಂದು ಸಂವಿಧಾನ. ನಮಗೆ ಹೇಗೆ ನಮಗೊಂದು ಈ ದೇಶ ಈ ಕ್ರಮದಲ್ಲಿ ಇರಬೇಕು ಅಂಥೇಳಿ ಒಂದು ಸಂವಿಧಾನ, ಒಂದು ಕಾನ್ಸ್ಟಿಟ್ಯೂಷನ್ ಇರುತ್ತೆ. ಹಿಂದಿನ ಕಾಲದಲ್ಲಿ ರಾಜರಿದ್ದರು, ಅವನೇ ಸಾರ್ವಭೌಮ, ಅವನೇ ತನ್ನ ದೇಶದ ಪ್ರಜೆಗಳು ಚೆನ್ನಾಗಿರಬೇಕು ಅನ್ನೋದಕ್ಕೋಸ್ಕರವಾಗಿ ಯಾವುದೋ ಒಂದು ಈ ರೀತಿ ನಡೆದರೆ ಇಂತಹ ಫಲ ಕೊಡಬೇಕು, ಶಿಕ್ಷೆ ಕೊಡಬೇಕು, ಅಥವಾ ಅವರಿಗೆ ಸನ್ಮಾನ ಆಗಬೇಕು, ಎಲ್ಲ ಒಂದು ಕ್ರಮವನ್ನು ತಾನೇ ಮಾಡಿದ್ದಾನೆ. ಅದನ್ನು ಮಾಡದ ಮೇಲೆ ಅದರಂತೆ ಅವನು ನಡೀತಾನೆ. ರಾಜನಿಗೆ ಸ್ವಾತಂತ್ರ್ಯ ಇದೆ, ತಾನು ಮಾಡಿದ್ದನ್ನು ತಾನೇ ಬದಲಾಯಿಸಬಲ್ಲ. ಆದರೆ ಆ ರಾಜ ನಿಷ್ಪಕ್ಷಪಾತವಾಗಿ ನಡೆದಿದ್ದಾನೆ ಅಂತಾಗಬೇಕಾದರೆ ಅವನು ತಾನೇ ಮಾಡಿದ ಆ ಸಂವಿಧಾನವನ್ನು ಅನುಸರಿಸಿ ಕೊಡ್ತಾನೆ. ಹೊರತಾಗಿ ಒಂದೊಂದು ದಿವಸ ಈ ದಿವಸ ಈ ರೀತಿ ನನಗೆ ಅನ್ನಿಸ್ತು, ಈ ರೀತಿ ಮಾಡ್ತೇನೆ, ನಾಳೆ ಇನ್ನೊಂದು ರೀತಿ ಮಾಡ್ತೇನೆ ಅಂತಂದರೆ ಅವನನ್ನು ಯಾರೂ ಕೂಡ ಅವನ ಪ್ರಾಮಾಣಿಕ ಅಂತಲೂ ಒಪ್ಪೋದಿಲ್ಲ, ಅವನು ದೇಶಕ್ಕೆ ಹಿತ ಮಾಡುವವನು ಅಂತ ಒಪ್ಪೋದಿಲ್ಲ. ಹಾಗೆ ಭಗವಂತನ ಸಂವಿಧಾನ ಅಂದರೆ ವೇದಗಳು. ವೇದದಲ್ಲಿ ಹೀಗಿದೆ, ಇಂತಹ ಕರ್ಮವನ್ನು ಮಾಡಿದರೆ ಈ ಫಲ ಕೊಡಬೇಕು. ಅವರವರ ಜೀವನಿಗೆ ಒಂದೊಂದು ಯೋಗ್ಯತೆ ಇರುತ್ತೆ. ಆ ಜೀವನ ಯೋಗ್ಯತೆಯನ್ನು ಭಗವಂತ ಮಾಡಿದ್ದಲ್ಲ. ಭಗವಂತ ಎಷ್ಟು ಅನಾದಿ ಕಾಲದಿಂದಿದ್ದಾನೋ
ಜೀವನೂ ಅನಾದಿ ಕಾಲದಿಂದಿದ್ದಾನೆ, ಅವರ ಯೋಗ್ಯತೆಯೂ ಅನಾದಿ ಕಾಲದಿಂದಿದೆ. ಅದಕ್ಕನುಗುಣವಾಗಿ ಭಗವಂತ ಕರ್ಮಗಳನ್ನು ಮಾಡಿಸ್ತಾನೆ ಅಂತ ಹೇಳಿದಾಗ ಯಾವ ಭಗವಂತನಿಗೆ ಕ್ರೌರ್ಯ, ಯಾರನ್ನೋ ಕಂಡರೆ ಪಕ್ಷಪಾತ, ಹೀಗೆ ಅವನ ಮೇಲೆ ಆಕ್ಷೇಪಣೆಗಳನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಆಚಾರ್ಯರು ತಾತ್ಪರ್ಯದಲ್ಲಿ ಹಾಗೆ ಹೇಳ್ತಾರೆ, ಸ್ವಭಾವಾಖ್ಯ ಯೋಗ್ಯತಾಯ ಹಠಾಖ್ಯ ಅಂತ. ಅದಕ್ಕೆ ಹಠ ಅಂತಂದರೆ ನಾವಿಲ್ಲಿ ಹೇಳ್ತೇವೆ ಹಠಮಾರಿಂದ, ಅದಲ್ಲ, ಅದೊಂದು ಪಾರಿಭಾಷಿಕವಾದ ಪದ. ಅದು ಜೀವನ ಸ್ವಭಾವ, ಜೀವನ ಯೋಗ್ಯತೆ, ಅದು ಅನಾದಿ ಕಾಲದಿಂದ ಜೀವ ಹುಟ್ಟಿಲ್ಲ, ಜೀವ ಹೊಸದಾಗಿ ಸೃಷ್ಟಿಯಾಗಿಲ್ಲ. ಅವನಿಗೆದ್ದು ಶರೀರ ಬರುತ್ತೆ ಹೊರತಾಗಿ ಜೀವ ಸ್ವರೂಪ ಅದು ಯಾವ ಕಾಲದಿಂದಿದೆ ಅಂತಂದಕ್ಕೆ ಆದಿಯೇ ಇಲ್ಲ. ಹೀಗೆ ಅನಾದಿ ಕಾಲದಿಂದ ತನ್ನ ಯೋಗ್ಯತೆಗೆ ಅನುಗುಣವಾಗಿ ಜೀವ ಸಾತ್ವಿಕ ಕರ್ಮಗಳನ್ನು ತಾಮಸ ಕರ್ಮಗಳನ್ನು ಮಾಡ್ತಾನೆ. ಆಯಾಯ ಕರ್ಮಗಳಿಗೆ ಅನುಸಾರವಾಗಿ ಫಲ ಕೊಡಬೇಕು ಅನ್ನೋದು ಭಗವಂತನದ್ದೇ ಒಂದು ಸಂವಿಧಾನ, ಅದಕ್ಕನುಗುಣವಾಗಿ ಕೊಡ್ತಾ ಇದ್ದಾನೆ. ಆದ್ದರಿಂದ ಜೀವನಿಗೆ ಒಂದು ತಾನು ಈ ಕೆಲಸ ಮಾಡ್ತಾ ಇದ್ದೇನೆ, ಹೀಗೆ ಮಾಡಬೇಕು ಅಂತನ್ನೋ ಒಂದು ತಿಳುವಳಿಕೆ ಇದೆ. ಅದು ಕರ್ತೃತ್ವವಿದೆ ಅನ್ನೋದಕ್ಕೆ ನಮಗೆ ನಮ್ಮ ಅನುಭವನೇ ಪ್ರಮಾಣ. ಮತ್ತು ಜೀವನಿಗೆ ಕರ್ತೃತ್ವ ಅನ್ನೋದು ಸ್ವತಂತ್ರವಲ್ಲ. ಅಂದ ಅರ್ಥ ಏನು? ಭಗವಂತ ಅವನ ಪೂರ್ವ ಕರ್ಮಗಳಿಗೆ ಅನುಸಾರವಾಗಿ ಅವನಿಂದ ಕರ್ಮಗಳನ್ನು ಮಾಡಿಸ್ತಾನೆ, ಫಲವನ್ನು ಕೊಡ್ತಾನೆ. ಸಜ್ಜೀವರಿಗೆ ಸತ್ಕರ್ಮಗಳನ್ನು ಮಾಡಿಸ್ತಾನೆ, ಫಲ ಕೊಡ್ತಾನೆ. ದುಷ್ಟರಿಗೆ ಅವರ ಯೋಗ್ಯತೆಯಂತೆ ಕರ್ಮಗಳನ್ನು ಮಾಡಿಸ್ತಾನೆ, ಫಲವನ್ನು ಕೊಡ್ತಾನೆ. ಈ ಶಾಸ್ತ್ರದ ವಿಷಯವನ್ನು, ರಹಸ್ಯವನ್ನು ಬಹಳ ಸುಂದರವಾಗಿ ನಾಗಸಂಪಿಯವರು ಹೇಳಿದ್ದಾರೆ. ಇಂಥ ವೇದಾಂತದ ಪ್ರಮೇಯಗಳನ್ನು ಇತಿಹಾಸ ಪುರಾಣಗಳ ಮೂಲಕ ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗೆ ಪ್ರವಚನ ಮಾಡತಕ್ಕಂಥ ಒಂದು ವಿಶೇಷ ಕೌಶಲ ಸಾಮರ್ಥ್ಯ ಇರತಕ್ಕಂಥ ಅವರನ್ನು ನಾವು ಅಭಿನಂದಿಸಬೇಕು. ಇಂಥ ಉಪನ್ಯಾಸಗಳಿಗೆ ನೀವೆಲ್ಲ ಬಂದು ಅಂಥ ಪ್ರವಚನವನ್ನು ಕೇಳಿ ವಿಶೇಷ ಪ್ರಯೋಜನವನ್ನು ಪಡೆಯಬೇಕು ಅಂತ ತಿಳಿಸ್ತಾ ಇದ್ದೇನೆ. ಕೃಷ್ಣಾರ್ಪಣೆ.